गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्मा तस्मै श्रीगुरवे नमः। ॐ गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ॐ गुरुदेवो महादेवो गुरुदेवः सदाशिवः गुरुदैवात् परं नास्ति तस्मै श्रीगुरवे नमः। ॐ गणानां त्वा गणपतिगुं हवामहे कविं कवीनामुपवश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिस्सीदसादनम्। ॐ महागणपतये नमः। ॐ प्रणो देवी सरस्वती वाजेभिर्वाजिनीवती धीनामवित्र्यवतु आनो दिवो बृहतः पर्वतादा सरस्वती यजतागन्तु यज्ञं वाग्देवे नमः। ओम श्री गुरुभ्यो नमः। ಸಮಸ್ತ ಗುರು ಪರಂಪರೆಗೆ ಭಕ್ತಿಯಿಂದ ಹಣೆಮಿಡಿದು ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೆ ಭಕ್ತಿಯಿಂದ ನಮಿಸಿ, ವಿದ್ಯಾ ಬುದ್ಧಿಪ್ರದಾಯಕ ಗಣಾಧೀಶ ಗಣಪತಿಯ ಪವಿತ್ರ ಚರಣಗಳಿಗೆ ನತಮಸ್ತಕನಾಗಿ ಪ್ರವಚನ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಮನುಷ್ಯ ತನ್ನ ಜೀವಮಾನದ ಅವಧಿಯಲ್ಲಿ ಒಂದು 4 ಶಕ್ತಿಗಳನ್ನು ಪಡೆದುಕೊಳ್ಬೇಕು. ಆ 4 ಶಕ್ತಿಗಳು ನಮ್ಮ ಕಡೆಗಿದ್ರೆ ನಾವು ಇಡೀ ಜಗತ್ತನ್ನೇ ಗೆಲ್ಲಬಹುದು, ಇಡೀ ಜಗತ್ತಿನಲ್ಲಿಯೇ ಒಳ್ಳೆಯ ಶ್ರೇಷ್ಠ ವ್ಯಕ್ತಿಗಳಾಗಬಹುದು. ಅದರಲ್ಲಿ ಮೊದಲನೇದ್ದು ಸಂಪತ್. ಮನುಷ್ಯ ಸಂಪತ್ತನ್ನು ಗಳಿಸಬೇಕು, ಶ್ರೀಮಂತನಾಗಬೇಕು. ಶ್ರೀಮಂತರು ಯಾರಾಗ್ತಾರ? ಯಾರು ದುಡಿತಾರೋ ಅವರು ಶ್ರೀಮಂತರಾಗ್ತಾರೆ. ಯಾರು ಪರಿಶ್ರಮ ಪಡ್ತಾರ, ಯಾರಿಗೆ ಯಾವುದೇ ಚಟಗಳಿಲ್ಲ ಅಂಥವರು ಶ್ರೀಮಂತರಾಗ್ತಾರೆ. ಬರೀ ಶ್ರೀಮಂತ ಆದ ಮಾತ್ರಕ್ಕೆ ಸಾಕಾಗ್ತದೇನು? ಇಲ್ಲ. ಶ್ರೀಮಂತ ಆಗಬೇಕು, ಸಂಪತ್ತನ್ನು ಗಳಿಸಬೇಕು, ಅದನ್ನ ದಾನವನ್ನು ಮಾಡಬೇಕು. ಸ್ವಲ್ಪ ದಾನ ಮಾಡದೇ ಇರತಕ್ಕಂತಹ ಸಂಪತ್ತು ಅದು ಉಪಯೋಗಕ್ಕೆ ಬರುವಂಥದ್ದಲ್ಲ. ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುವುದಿಲ್ಲ. ಬ್ಯಾಂಕಿನಲ್ಲೆಲ್ಲ ಸಾಕಷ್ಟು ಸಂಪತ್ತ ತುಂಬಿತು, ಆದ್ರೆ ಜನಹಿತಕ್ಕಾಗಿ ಅದು ಉಪಯೋಗ ಆಗಲಿಲ್ಲ. ಸಾಕಷ್ಟು ನೀರದ ಹಾಗೇ ಹೊಳೆಯಲ್ಲಿ ಹರಿದು ಹೋಗ್ತದಂದ್ರೆ ಉಪಯೋಗ ಇಲ್ಲ. ಯಾವಾಗ ಹೊಳೆಯೊಳಗಿರುವ ನದಿಯೊಳಗಿರುವ ನೀರು ನಮ್ಮ ಒಕ್ಕಲ್ತನಕ್ಕೆ ಉಪಯೋಗಕ್ಕೆ ಬರ್ತದ, ಅವಾಗ ಅದು ನಮಗ ನದಿ ಹರಿದದ್ದಕ್ಕೂ ಉಪಯೋಗ ಆಯಿತು ಅಂತ ಅರ್ಥ. ಅದು ಅನಾದಿ ಕಾಲದಿಂದ ನದಿ ಹರಿತಾನೆ ಅದ, ಆದ್ರ ಸುತ್ತಮುತ್ತ ಪ್ರದೇಶ ಎಲ್ಲ ಬರಡಾಗಿತ್ತು ಅಂದ್ರೆ ಉಪಯೋಗ ಇಲ್ಲ. ಆ ನದಿಯನ್ನ ಒಕ್ಕಲತನಕ್ಕಾಗಿ ಇವರು ಬಳಸ್ಕೊಂಡ್ರು ಅಂದ್ರ ಅವಾಗ ಇಡೀ ನಾಡಿಗೆ ನಾಡೇ ಸಮೃದ್ಧವಾಗುತ್ತದೆ. ಅದರಂತೆಯೇ ಶ್ರೀಮಂತಿಕೆ ಇದ್ರೆ ಏನು ಉಪಯೋಗ ಇಲ್ಲ. ಶ್ರೀಮಂತಿಕೆಯಿಂದ 4 ಜನರ ಬಡವರ ಕಲ್ಯಾಣ ಆಗಬೇಕು.
4 ಜನ ಅನಾಥ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಹಸಿದವರಿಗೆ ಅನ್ನ, ದಣಿದಂಥವರಿಗೆ ವಿಶ್ರಾಮಕ್ಕೆ ಒಂದಿಷ್ಟು ಮನೆಗಳು, ಆ ಬಳಿಕ ಯಾರು ಭಯಗ್ರಸ್ತರಾಗಿರ್ತಾರಲ್ಲ ಅಂಥವರಿಗೆ 4 ಸಾಂತ್ವನದ ನುಡಿಗಳು ಬೇಕು. ಹಾಗಿತ್ತು ಅಂದ್ರೆ ಅದಕ್ಕ ಸಾರ್ಥಕವಾದ ಶ್ರೀಮಂತಿಕೆ ಅಂತ ಕರೀತಾರೆ. ಮೊದಲನೇದ್ ನಾವು ಗಳಿಸಬೇಕಾದ ಶಕ್ತಿ ಅಂದ್ರೆ ಅರ್ಥಶಕ್ತಿಯನ್ನು ಗಳಿಸಬೇಕು. ಇನ್ನು ಎರಡನೇ ಶಕ್ತಿ ಯಾವುದು? ಅದನ್ನು ಅವ್ರು ಹೇಳ್ತಾರ ವಿದ್ಯಾಶಕ್ತಿ. ಇಡೀ ಜಗತ್ತಿನ ದಿಕ್ಕು ದೆಸೆಗಳನ್ನ ಬದಲಾಯಿಸುವಂತ ಅಸಾಮಾನ್ಯ ಸಾಮರ್ಥ್ಯ ಇರುವುದು ಜ್ಞಾನಕ್ಕೆ. ಶ್ರೀಮಂತಿಕೆಯನ್ನು ಒಂದು ಕ್ಷಣ ಬಿಟ್ಟರು ನಡೆದಿತ್ತು, ಆದ್ರ ವಿದ್ಯಾ ಬಿಟ್ರೆ ನಡೆಯುವುದಿಲ್ಲ. ಜ್ಞಾನವನ್ನ ಬಿಟ್ರೆ ಈ ಜಗತ್ತಿನಲ್ಲಿ ಎಲ್ಲವೂ ಶೂನ್ಯವಾಗುತ್ತೆ. ವಿದ್ಯೆಯಿಂದಲೇ ಈ ಜಗತ್ತಿಗೆ ಬೆಳಕು, ವಿದ್ಯೆಯಿಂದಲೇ ಈ ಜಗತ್ತಿಗೆ ಇಷ್ಟೆಲ್ಲ ಸಮೃದ್ಧಿ, ವಿದ್ಯೆಯಿಂದಲೇ ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯಾದ ಕ್ರಿಯಾಕಲಾಪಗಳು ಕಾರ್ಯಚಟುವಟಿಕೆಗಳು ನಡೀತಾವೆ. ಒಂದು ವೇಳೆ ವಿದ್ಯಾವಿಹೀನ ಇದ್ದ ಮನುಷ್ಯ ಅಂದ್ರ ಆತನಿಗೆ ಇಷ್ಟು ಜಗತ್ತನ್ನು ಕಟ್ಟಲಿಕ್ಕಾಗ್ತಾ ಇರಲಿಲ್ಲ. ನಾವೆಲ್ಲ ಇಷ್ಟು ಜಗತ್ತ ಎದರಿಂದ ಕಟ್ಟಿದ ಮನುಷ್ಯ ಅಂತ ಕೇಳಿದ್ರ ವಿದ್ಯಾದ ಬಲದಿಂದ ಕಟ್ಟಿದ. ಒಂದು ಆನೆಯಲ್ಲಿ ಎಷ್ಟು ಶಕ್ತಿ ಅದನೋ ಅದರಲ್ಲಿನ ಒಂದು ಅಂಶದಷ್ಟು ಮನುಷ್ಯನೊಳಗೆ ಶಕ್ತಿ ಇಲ್ಲ. ಯಾವ ಪೈಲ್ವಾನು ಆನೆ ಮುಂದೆ ನಿಲ್ಲುವುದಿಲ್ಲ, ಯಾವ ಸಿಂಹದಷ್ಟು ಪರಾಕ್ರಮ ಅಷ್ಟು ಶೂರ ವೀರತನ ಮನುಷ್ಯನಿಗಿಲ್ಲ. ಒಂದು ಚಿರತೆ ಎಷ್ಟು ವೇಗವಾಗಿ ಓಡ್ತದಲ್ಲ ಅಷ್ಟು ಓಡುವ ಸಾಮರ್ಥ್ಯವೂ ಮನುಷ್ಯನಿಗಿಲ್ಲ. ಮೊಲದಂಥ ಮೊಲದ ವೇಗ ಕೂಡ ಮನುಷ್ಯನಿಗಿಲ್ಲ. ಕೋಗಿಲೆಯಷ್ಟು ಹಾಡುವ ಸಾಮರ್ಥ್ಯ ಮನುಷ್ಯನಿಗಿಲ್ಲ. ಆದ್ರ ಮನುಷ್ಯನಲ್ಲಿ ಎಲ್ಲವುಗಳಿಗಿಂತಲೂ ಮಿಗಿಲಾದಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಕೊಟ್ಟ. ಅದು ವಿದ್ಯಾಶಕ್ತಿಯನ್ನ ಕೊಟ್ಟ. ಯಾವನ ಹತ್ತಿರ ವಿದ್ಯೆ ಅದ, ಯಾವನ ಹತ್ತಿರ ಜ್ಞಾನ ಅದ, ಅವನು ಆನೆಯನ್ನ ಬರೀ ಒಂದು ಅಂಕುಶದಿಂದ ನಿಯಂತ್ರಣ ಮಾಡ್ತಾನೆ. ಅಷ್ಟು ಬಲಿಷ್ಠವಾದ ಆನೆ, 100 ಪೈಲ್ವಾನ್ರ ಸಹಿತ ಅದನ್ನು ಹಿಡಿದು ನಿಲ್ಲಿಸ್ಲಿಕ್ಕಾಗುವುದಿಲ್ಲ. ಅಂಥ ಆನೆಯನ್ನ ಬರೀ ಒಂದು ಸಣ್ಣ ಅಂಕುಶದಿಂದ ನಿಯಂತ್ರಣ ಮಾಡ್ತಾನೆ, ವಿದ್ಯಾಬಲದಿಂದ. ಅದೇ ರೀತಿಯಾಗಿ ಸಿಂಹ ಎಷ್ಟೇ ಪರಾಕ್ರಮಶಾಲಿ ಇದ್ರೂ ಕೂಡ ಅದನ್ನು ಉಪಾಯದಿಂದ ಪಳಗಿಸ್ತಾನೆ. ಕುದುರೆ ಎಷ್ಟು ವೇಗವಾಗಿ ಓಡುತ್ತಿದ್ರೂ ಕೂಡ ಅದನ್ನು ಕೂಡ ತನ್ನ ಬುದ್ಧಿಯ ಬಲದಿಂದ ವಿದ್ಯಾಬಲದಿಂದ ಉಪಯೋಗ ಮಾಡಿಕೊಂಡ. ಹೀಗ ಈ ಜಗತ್ತಿನಲ್ಲಿ ಪ್ರಬಲವಾದ ಶಕ್ತಿಗಳಲ್ಲಿ ಯಾವುದು ಅಗ್ರಸ್ಥಾನದಲ್ಲಿ ಅದ ಅಂದ್ರೆ ವಿದ್ಯಾಶಕ್ತಿ. ಯಾವನ ಹತ್ತಿರ ವಿದ್ಯೆ ಇಲ್ಲಲ್ಲ ಆ ಮನುಷ್ಯ ಸಾಮಾನ್ಯ ಪಶು ಪಕ್ಷಿಗಳಿಗೆ ಸಮಾನ. ಆದ್ರೆ ಯಾವನ ಹತ್ತಿರ ವಿದ್ಯೆ ಅದಲ್ಲ ಆತ ಮಾತ್ರ ಜಗತ್ತಿನ ದಿಕ್ಕು ದೆಸೆಗಳನ್ನ ಬರೆಯುವಂತಹ ಒಬ್ಬ ದಿಕ್ಸೂಚಿಕಾರನಾಗ್ತಾನ, ಮಾರ್ಗದರ್ಶಕನಾಗ್ತಾನ. ನಮಗೆಲ್ಲ ಬಳಸಲಿಕ್ಕೆ ಬರ್ತದ, ಸಂಶೋಧನಾ ಮಾಡಲಿಕ್ಕೆ ಬರೋದಿಲ್ಲ. ಮೊಬೈಲ್ ಬಳಸಲಿಕ್ಕೆ ಬರ್ತದ, ಗಡಿಯಾರ ಬಳಸಲಿಕ್ಕೆ ಬರ್ತದ, ಇನ್ನಿತರ ಎಲ್ಲಾ ವಸ್ತುಗಳನ್ನು ನಾವು ಬಳಸ್ತೀವಿ. ಆದ್ರೆ ಇದನ್ನ ತಯಾರು ಮಾಡಿದಂಥವರು, ಸಂಶೋಧನಾ ಮಾಡಿದಂಥವರೆಲ್ಲರೂ ಕೂಡ ಮಹಾನ್ ವಿದ್ವಾಂಸರಾಗಿದ್ದರು. ವಿದ್ಯೆಯ ಆರಾಧನೆಯನ್ನ ಮಾಡಿದಂತ ಮಹಾತ್ಮರಿಂದ ಈ ಜಗತ್ತಿನೊಳಗ ಇಷ್ಟೆಲ್ಲ ಬದಲಾವಣೆ ಆಗ್ಯದ. ಜ್ಞಾನ ಇಲ್ಲ ಅಂದ್ರೆ ಏನದ, ವಿದ್ಯೆ ಇಲ್ಲ ಅಂದ್ರೆ ಏನದ? ಬರೀ ಇವು 2 ಕಣ್ಣಿದ್ರ ಆತ ನಿಜವಾದ ಕಣ್ಣಿದ್ದವ ಅಲ್ಲ. ವಿದ್ಯಾ ಚಕ್ಷು ಆತನಿಗಿರಬೇಕು. ನಾಸ್ತಿ ವಿದ್ಯಾ ಸಮಂ ಚಕ್ಷು. ಜ್ಞಾನಕ್ಕೆ ಸಮಾನವಾದ ಕಣ್ಣನ ಇಲ್ಲ.
ಈ ಕಣ್ಣಿನಿಂದ ನೋಡಿದ್ರ ಬರೀ 10 ದೂರ, ಒಂದು 10 ಮಾರು ದೂರ ಅಷ್ಟೇ ಕಾಣ್ತದೆ. ಈ ಕಣ್ಣಿನಿಂದ ನೋಡಿದ್ರ ಬರೀ ಹೊರಗಿಂದ ಅಷ್ಟೇ ಕಾಣ್ತದ. ಆದ್ರ ವಿದ್ಯಾ ನೇತ್ರದಿಂದ, ಜ್ಞಾನ ನೇತ್ರದಿಂದ ನೋಡಿದ ಮನುಷ್ಯ ಅಂದ್ರೆ ಏನು ಕಾಣ್ತದ ಅವನಿಗೆ? ಗುರುತ್ವಾಕರ್ಷಣ ಶಕ್ತಿ, ಈ ಭೂಮಿ ಇಂತಿಷ್ಟು ಕಿಲೋಮೀಟರ್ವರೆಗೆ ಇರುವಂತ ಯಾವ ವಸ್ತುವನ್ನು ಕೂಡ ಅಯಸ್ಕಾಂತದಂತೆ ಜಗ್ಗಿ ಬಿಡುತ್ತದೆ. ಅಂತಹ ಒಂದು ಶಕ್ತಿ ಅದ ಅಂತ ಈ ಕಣ್ಣಿಗೆ ಕಾಣುವುದಿಲ್ಲ, ಜ್ಞಾನ ನೇತ್ರಕ್ಕ ಗುರುತ್ವಾಕರ್ಷಣ ಶಕ್ತಿ ಕಾಣುತ್ತದೆ. ಸೂರ್ಯ ತಿರುಗುತ್ತಾನೋ ಏನು ಭೂಮಿ ತಿರುಗುತ್ತದನೋ? ಭೂಮಿಯ ಸುತ್ತ ಸೂರ್ಯ ಸುತ್ತಾನೋ ಏನ ಸೂರ್ಯನ ಸುತ್ತ ಭೂಮಿ ಸುತ್ತದನೋ ಅನ್ನುವಂಥದ್ದು ಈ ಕಣ್ಣಿನಿಂದ ನೋಡಿದ್ರ ತಪ್ಪಾಗಿ ಕಾಣುತ್ತದೆ. ಏನ್ ಕಾಣ್ತದ? ಭೂಮಿ ಸುತ್ತನ ಸೂರ್ಯ ಸುತ್ತದಂಗೆ ಕಾಣುತ್ತದೆ. ಆದ್ರ ಜ್ಞಾನ ನೇತ್ರದಿಂದ ನೋಡಿದಾಗ ಸೂರ್ಯನ ಸುತ್ತನ ಭೂಮಿ ಸುತ್ತ ಅದ ಅಂತ ಗೊತ್ತಾಗುತ್ತೆ. ಹೀಗ ಜ್ಞಾನ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯ, ವಿದ್ಯಾ ಬಹಳ ಮುಖ್ಯ. ಹೆಂಗ ಪಡೆಯುವುದ ವಿದ್ಯೆಯನ್ನ? ಬರೀ ಪುಸ್ತಕ ಓದುವುದರಿಂದ ಬರ್ತದನೋ ಏನೋ ಮತ್ತಾವುದರಿಂದ ಬರ್ತದ ವಿದ್ಯಾ? ಪುಸ್ತಕ ಓದುವುದರಿಂದ ಸ್ವಲ್ಪ ಬರ್ತದ. ನಮ್ಮ ಸುತ್ತಮುತ್ತ ಇರುವ ಜನರೊಂದಿಗೆ ಒಡನಾಟದೊಂದಿಗೆ ಸ್ವಲ್ಪ ವಿದ್ಯಾ ಬರ್ತದ. ಜಗತ್ತಿನಲ್ಲಿ ತಿಳಿದವರ ಸಂಪರ್ಕದೊಳಗಿದ್ದೀವಿ ಅಂದ್ರ ಅವರಿಂದ ಸ್ವಲ್ಪ ವಿದ್ಯಾ ಬರ್ತದ. ಆ ಬಳಿಕ ನಿಸರ್ಗದೊಳಗೆ ನಾವಿದ್ದೀವಿ. ಈ ಜಗತ್ತನ್ನ ವಿಶಾಲ ಮನಸ್ಸಿನಿಂದ, ಸ್ವಚ್ಛವಾದ ಮನಸ್ಸಿನಿಂದ ನೋಡಿದಾಗ ನಮಗ ಜ್ಞಾನ ಬರ್ತದೆ. ಮೊದಲಿನ ಋಷಿಮುನಿಗಳೇನು ಪುಸ್ತಕ ಓದಿ ಜ್ಞಾನಿಗಳಾಗಲಿಲ್ಲ. ಏಕಾಗ್ರ ಮನಸ್ಸಿನಿಂದ, ಸ್ವಚ್ಛವಾದ ಮನಸ್ಸಿನಿಂದ ಧ್ಯಾನಸ್ಥರಾದರೂ ಅವರಿಗೆ ವೇದ ಉಪನಿಷತ್ತುಗಳು ಹೊಳೆದು, ಶಾಸ್ತ್ರ ಗ್ರಂಥಗಳು ಹೊಳೆದು. ಅದಕ್ಕ ನಾವು ವಿದ್ಯೆಯ ಉಪಾಸಕರಾಗಬೇಕು. ಪೂಜಾ ಮಾಡುವುದು ಅಂದ್ರೆ ಏನು? ವಿದ್ಯೆಯನ್ನ ಪೂಜಾ ಮಾಡಬೇಕು, ಜ್ಞಾನವನ್ನ ಆರಾಧನಾ ಮಾಡಬೇಕು. ಯಾಕೆ ಅಂದ್ರ ಈ ಜಗತ್ತಿನೊಳಗ ರಾಜ ಒಂದು ದೇಶಕ್ಕ ಮಾತ್ರ ಪೂಜ್ಯನಾಗ್ತಾನ, ಒಂದ ಪ್ರಾಂತಕ್ಕ ಮಾತ್ರ ಅವ ಒಡೆಯನಾಗ್ತಾನ. ಸ್ವದೇಶೇ ಪೂಜ್ಯತೆ ರಾಜ, ಒಂದು ರಾಜ್ಯದಲ್ಲಿ ಮಾತ್ರ ರಾಜನಿಗೆ ಗೌರವ. ಆ ರಾಜ ಇನ್ನೊಂದು ರಾಜ್ಯಕ್ಕೆ ಹೋದ ಅಂದ್ರೆ ಅವನಿಗೆ ಅಷ್ಟು ಕಿಮ್ಮತ್ತಿಲ್ಲ. ಅವ ಮತ್ತೊಂದು ಪ್ರದೇಶಕ್ಕೆ ಹೋದ ಅಂದ್ರೆ ಅಷ್ಟು ಗೌರವಿಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಒಬ್ಬ ವಿದ್ಯಾವಂತ, ಒಬ್ಬ ಜ್ಞಾನಿ ಆದಂಥ ಮನುಷ್ಯ ಇದ್ದ ಅಂದ್ರ ಅವನಿಗೆ ಲೋಕದಲ್ಲಿ ಎಲ್ಲಿ ಹೋಗ್ತಾನ ಅಲ್ಲಿ ಎಲ್ಲಾ ಕಡೆಗಳಲ್ಲಿಯೂ ಗೌರವ, ಎಲ್ಲಾ ಕಡೆಗಳಲ್ಲಿಯೂ ಸತ್ಕಾರ ಸನ್ಮಾನಗಳು ಸಿಗುತ್ತಾವ. ಯಾಕೆ ಅಂದ್ರ ವಿದ್ಯೆಯಲ್ಲಿ ಅಂಥ ಶಕ್ತಿ ಅದ. ಅದಕ್ಕ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕು. ಸಣ್ಣ ವಯಸ್ಸಿನಲ್ಲಿ 25 ವರ್ಷದವರೆಗೆ ಮಕ್ಕಳಿಗೆ ಎಲ್ಲಾ ರೀತಿಯ ವಿದ್ಯೆಯನ್ನು ಕಲಿಸಬೇಕು. ಬರೀ ಶಾಲೆ ವಿದ್ಯೆ ಅಷ್ಟ ಕಲಿಸಿದ್ರೆ ಆಗುವುದಿಲ್ಲ. ಮನೆಯಲ್ಲಿ ಸ್ವಲ್ಪ ವಿದ್ಯೆಯನ್ನು ಕಲಿಸಬೇಕು. ಹೆಣ್ಮಕ್ಕಳಿದ್ರ ಅಡಿಗೆ ಮಾಡುವ ವಿದ್ಯೆಯನ್ನು ಕಲಿಸಬೇಕು. ನೀವು ಅದನ್ನು ಕಲಿಸದೇ ಇದ್ರ ಮುಂದವರು ಎಲ್ಲ ಬರೀ ಹೋಟೆಲ್ಗೆ ಹೋಗ್ತಾರೆ. ಯಾಕಂದ್ರೆ ಉಪ್ಪು ಎಷ್ಟು ಹಾಕಬೇಕು, ಖಾರ ಎಷ್ಟು ಹಾಕಬೇಕು, ಇರೋ ಬರೀ 6 ರಸಗಳದ. ಉಪ್ಪು, ಹುಳಿ, ಸಿಹಿ, ಕಹಿ, ಖಾರ, ಒಗರು ಇರೋ 6 ರಸ, ಷಡ್ರಸಗಳು. ಆದ್ರೆ 6 ರಸಗಳನ್ನ ಹೆಂಗ ಮಿಶ್ರಣ ಮಾಡಿದ್ರೆ ಏನೇನು ಪದಾರ್ಥಗಳು ತಯಾರಾಗ್ತಾವಂತ ನೋಡಿದ್ರೆ ಅಸಂಖ್ಯ ಪದಾರ್ಥಗಳು ತಯಾರಾಗ್ತಾವ.
ಅದ ಉಪ್ಪ ಖಾರ ಹುಳಿ ಒಬ್ರ ಸಾರ ಮಾಡ್ತಾರ, ಉಣ್ಲಾಕಾಗುವುದಿಲ್ಲ. ಇನ್ನೊಬ್ಬರ ಅದೇ ಪದಾರ್ಥಗಳನ್ನೇ ಬಳಸಿ ಇವರು ಅದನ್ನ ಒಂದು ಪ್ರಮಾಣದೊಳಗ ಕೂಡಿಸಿ ಸಾರ ಮಾಡ್ತಾರ. ಇಡೀ ಊರಿನ ಜನ ಎಲ್ಲ ಯಾರು ಸಾರ ಮಾಡಿದ್ರು ಅಂತ ಇಡೀ ಸಾರಿನ ಹೆಸರು ಹೇಳ್ಕೊತ ಹೋಗ್ತಾರೆ. ಇದಕ್ಕೇನಂತಾರ ವಿದ್ಯಾ ಅಂತ ಕರೀತಾರೆ. ಈ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸಬೇಕು. ಇದು ಪಾಕಶಾಸ್ತ್ರ, ಅಡಿಗೆ ಮಾಡುವಂಥದ್ದೊಂದು ಬಹಳ ದೊಡ್ಡ ವಿದ್ಯೆ. ಅದು ಎಲ್ಲರೂ ಅಡಿಗೆ ಮಾಡ್ತಾರಂದ್ರೆ ಎಲ್ಲರೂ ಅಂತ ದೊಡ್ಡ ಬಲ್ಲವರದಾರಂತಲ್ಲ, ಸುಮ್ಮೇನೋ ಕಾಟಾಚಾರಕ್ಕೆ ಅಡಿಗೆ ಮಾಡ್ತಿರ್ತಾರೆ. ಆದ್ರ ಬರೀ ಹೆಣ್ಮಕ್ಳ ಪ್ರವೀಣ ಅಲ್ಲ, ಅಡಿಗೆಯಲ್ಲಿ ಜಗತ್ತಿನಲ್ಲಿ ಇಬ್ಬರು ಬಹಳ ಶ್ರೇಷ್ಠ ಪಾಕಶಾಸ್ತ್ರಜ್ಞರಾಗಿ ಹೋದ್ರು. ಅವ್ರು ಇಬ್ಬರು ಹೆಣ್ಮಕ್ಕಳಲ್ಲ, ಮತ್ತೆ ಗಂಡ್ಮಕ್ಕಳದಾರ ಇಬ್ಬರು. ಅವರು ಒಬ್ಬ ನಳ ಮಹಾರಾಜ, ಬಹಳ ಸೂಕ್ಷ್ಮ, ಸಣ್ಣ ಸಣ್ಣ ಅಟ್ಟ ಮನೆ ಪೂರ್ತಿ ಅಡಿಗೆ ಮಾಡುವಾಗ ನಳ ಮಹಾರಾಜ ಆತ ಅಡಿಗೆ ಮಾಡಿದ ಅಂದ್ರೆ ಸಾಕು, ಅದನ್ನು ಉಣ್ಲಿಕ್ಕೆ ಅಂತೇಳಿ ದೇಶ ವಿದೇಶದಿಂದ ಎಲ್ಲಾ ರಾಜ ಮಹಾರಾಜರ ಅವನ ಅರಮನೆಗೆ ಬರ್ತಿದ್ರು. ಅಂತ ನಳಪಾಕ ಅಂತ ಕರೀತಾರೆ ಅದಕ್ಕೆ. ಅದೊಂದು ವಿದ್ಯಾ. ಇನ್ನ ಇಡೀ ಊರಿಗೆ ಊಟ ಹಾಕುದಿತ್ತು ಅಂದ್ರೆ ಭೀಮಪಾಕ ಅಂತ ಕರೀತಾರೆ. ದೊಡ್ಡ ಅಡಿಗೆ ಮಾಡುದಿತ್ತು ಅಂದ್ರೆ ಭೀಮನಂಗೆ ಯಾರಿಗೂ ಅಡಿಗೆ ಮಾಡ್ಲಕ್ ಬಂದಿಲ್ಲ ಇಲ್ಲಿವರೆಗೂ. ಯಾಕೆ ಅಂದ್ರ ಪಾಂಡವರೊಳಗ ಕುಂತಿದೇವಿ ಮತ್ತವರ 4 ಜನ ಎಷ್ಟು ಊಟ ಮಾಡ್ತಿದ್ರು ಅಷ್ಟು ಇವ ಒಬ್ಬನ ಊಟ ಮಾಡ್ತಿದ್ರು, ಭೀಮ. ಅದಕ್ಕ ಭೀಮನ ಕೆಲಸ ಏನು ಅಂದ್ರೆ ದಿನಾಲು ಎಲ್ಲರಿಗೂ ಅಡಿಗೆ ಮಾಡೋ ಕೆಲಸ. ಅಡಿಗೆ ಮಾಡುವುದದ ಅಂದ್ರ ಉಪ್ಪು ಹೆಚ್ಚು ಹಾಕಿದ್ರೆ ಅಡಿಗೆ ಸರಿ ಆಗುವುದಿಲ್ಲ, ಖಾರ ಹೆಚ್ಚು ಹಾಕಿದ್ರು ಅಡಿಗೆ ಸರಿ ಆಗುವುದಿಲ್ಲ. ಒಂದು ಯೋಗ್ಯ ಪ್ರಮಾಣದೊಳಗೆ ಎಲ್ಲವುಗಳನ್ನ ಮಿಶ್ರಣ ಮಾಡಿದಾಗ ಅದೇ ಏನಾಗುತ್ತದ, ಮೃಷ್ಟಾನ್ನ ಭೋಜನ ಆಗುತ್ತದೆ. ಹಾಗೆ ಮನೆಯಲ್ಲಿ ಹೆಣ್ಮಕ್ಕಳಿದ್ರು ಅಂದ್ರೆ ಅವರಿಗೆ ಅಡಿಗೆ ಕಲಿಸಬೇಕು, ಗಣಮಕ್ಕಳಿದ್ರು ಅಂದ್ರೆ ವ್ಯವಹಾರ ಮಾಡುವುದನ್ನು ಕಲಿಸಬೇಕು, ಒಕ್ಕಲತನದ ವಿದ್ಯೆಯನ್ನು ಕಲಿಸಬೇಕು. ಮೊದಲಿನ ಎಲ್ಲ ರೈತರಿಗೆ ಬಿತ್ತುವುದು ಎಲ್ಲ ಗೊತ್ತು. ಎಷ್ಟು ಕಾಳ ಹಿಡಿಬೇಕು, ಮುಂದೆ ಎತ್ತುಗಳನ್ನ ಹೆಂಗ್ ನಿಯಂತ್ರಣ ಮಾಡಬೇಕು, ಎಲ್ಲಿ ಹೊಳಸಬೇಕು, ಏನು ಮಾಡಬೇಕು, ಎಷ್ಟು ಕಾಳು ಬಿಡಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಬಿತ್ತು ಕಲಾ ಅದು. ಈಗಿನವ್ರಿಗೆ ಬಿತ್ತಲಾಕ ಹಚ್ಚ್ರಿ, ಒಂದ ಸಾಲು ಉದ್ದ ಆಗ್ತದ, ಮುಂದೆ 2 ಸಾಲು ಕುಲ್ಲ ಬೆಳ್ತಾವ. ಅಥವಾ ಕಾಳು ಬಿದ್ದಲ್ಲೇ ಬೆಳ್ತಾವು, ಮುಂದೆ ಬೀಳುವುದೇ ಇಲ್ಲ. ಯಾಕಂದ್ರ ಬಿತ್ತು ಕಲಾ, ಬಿತ್ತುವಂಥ ವಿದ್ಯೆ ಇವ್ರಿಗಿಲ್ಲ ಅಂತ. ಒಕ್ಕಲಿಗರ ಅದಾರ, ಟ್ರ್ಯಾಕ್ಟರ್ಗಳು ದೊಡ್ಡ ಒಕ್ಕಲಿಗೆ ಆಗ್ಯಾವ. ಅವ ಎಲ್ಲ ಹರಗುದು, ಅವ ಬಿತ್ತುದು ಎಲ್ಲ ಆಗಿ ರೈತನಿಗೆ ಸಾಲಗಾರ. ಎದಕ್ಕಾದ ರೈತ? ಇದಕ್ಕಾಗಿ ಸಾಲಗಾರ ಆದ. ಅದಕ್ಕ ಅವರು ಒಕ್ಕಲತನದ ವಿದ್ಯಾ ಕಲಿಸಬೇಕು. ಪಶುಪಾಲನಾ ವಿದ್ಯಾ ಅದ. ಮನೆಯಲ್ಲೆಲ್ಲ ಆಕಳ ಎಮ್ಮೆ ಎತ್ತು ಅದಾವಂದ್ರ ಬರೀ ಇದ್ರ ಅಲ್ಲ, ಹೆಂಗ ಪಾಲನಾ ಮಾಡಬೇಕು ಅನ್ನೋದು ಕೂಡ ಒಂದು ವಿದ್ಯಾ ಅದ. ಈ ಕೆಲವೊಬ್ಬ ರೈತರು ಒಂದಿಷ್ಟು ಬಾರ್ಕೋಲ್ ಬಳಸುವುದಿಲ್ಲ, ಬಡಿಗೆ ಬಳಸುವುದಿಲ್ಲ, ಏನೂ ಬಳಸಲಾರದನ ಅವ್ರೇನ್ ಮಾಡ್ತಾರ, ಒಕ್ಕಲ್ತನ ಮಾಡ್ತಾರ. ಇವ ಬಹಳಷ್ಟು ಬಡದು ಹೊಡೆದು ಒಕ್ಕಲ್ತನ ಮಾಡ್ತಿದ್ದ ಅಂದ್ರೆ ಇವ ದಡ್ಡದನಂತ. ಏನೂ ಮಾಡ್ಲಾರ್ದನ ಬರೀ ಸೊನ್ನೆಯಿಂದಲೇ, ಬರೇ ಅವನ ಲಕ್ಷಣಗಳಿಂದಲೇ, ಹಾವಭಾವಗಳಿಂದಲೇ ಎತ್ತುಗಳು ತಿಳ್ಕೋತಿದ್ದು ಅಂದ್ರ ಅಷ್ಟಿವ ಅವುಗಳನ್ನ ಪಳಗಿಸಿದ್ದ ಅಂದ್ರ ಜಾಣ ಒಕ್ಕಲಿಗ ಅಂತ ಅವನಿಗೆ ಕರೀತ. ಅದನ್ನ ಮಕ್ಕಳಿಗೆ ಕಲಿಸ್ಬೇಕು. ನಮ್ಮ ಮಗ IAS ಓದ್ತಾನ, ಅವನಿಗೆ ಒಕ್ಕಲ್ತನ ವಿದ್ಯಾ ಕಲಿಸಬಾರದು ಅಂತಿಲ್ಲ. ಕೋಟಿ ವಿದ್ಯಾ ಇರಬಹುದು ಜಗತ್ತಿನೊಳಗ, ಮೇಟಿ ವಿದ್ಯಾನ ಮ್ಯಾಲ ಅಂತ ಹೇಳಿ ಎಲ್ಲಾ ಮಹಾತ್ಮರು ಹೇಳಿದ್ರು. ಯಾಕೆ ಅಂದ್ರೆ ಒಕ್ಕಲಿಗ ಒಕ್ಕದಿದ್ದರೆ ಲೋಕವೆಲ್ಲ ಬಿಕ್ಕಿ ಹೋಗ್ತದ ಅಂತ ಸರ್ವಜ್ಞ ಕವಿ ಹೇಳಿದ.
ಕಂಪನಿಗಳು ಬಂದಾದ್ರೆ ರಾಷ್ಟ್ರ ಮುಚ್ಚುವುದಿಲ್ಲ, ದೇಶಕ್ಕೇನು ಹಾನಿ ಆಗುವುದಿಲ್ಲ. ಆ ಬಳಿಕ ರಾಜಕೀಯ ವ್ಯವಸ್ಥೆ ಕುಸಿದು ಹೋದ್ರೂ ಅಂಥ ದೊಡ್ಡ ಹಾನಿ ಆಗುವುದಿಲ್ಲ. ಶಾಲೆಗಳ ಮುಚ್ಚೋದ್ರೂ ದೊಡ್ಡ ಹಾನಿ ಆಗುವುದಿಲ್ಲ. ಆದ್ರ ಎಲ್ಲರ ಹೊಟ್ಟೆಯನ್ನು ತುಂಬಿಸುವಂಥ ಅನ್ನದ ವಿಜ್ಞಾನ ಬಂದಾಯ್ತು ಅಂದ್ರೆ ಯಾರೂ ಬದುಕುವುದಿಲ್ಲ. ಅದಕ್ಕ ಒಕ್ಕಲು ವಿದ್ಯೆಯನ್ನು ಮೊದಲು ಕಲಿಸ್ಬೇಕೆಲ್ಲರೂ. ಅಲ್ಲಿಂದ ಸಮಾಜದೊಳಗೆ ಹೆಂಗ ಬದುಕಬೇಕು ಅನ್ನುವ ವಿದ್ಯಾನು ಕಲಿಸ್ಬೇಕು. ಮೊದಲಿನ ಕಾಲಕ್ಕೆ ಹಿರಿಯರು ಅಂತ ಊರೊಳಗಿದ್ರವರು, ನ್ಯಾಯ ನಿರ್ಣಯ ಮಾಡುವಂಥವ್ರು. ಆ ಹಿರಿಯರು ಎಂಥ ನ್ಯಾಯನೇ ಇರಲಿ, ಎಂಥ ಸಮಸ್ಯೆನೇ ಇರಲಿ, ಅದನ್ನು ಬರೀ 2 ಮಾತು ಹೇಳಿ ಮುಗಿಸಿಬಿಡ್ತಿತ್ತು. ನ್ಯಾಯ ನಿರ್ಣಯನ ಆಗಿ ಹೋಗ್ತಿತ್ತಲ್ಲಿ ಪಂಚಾಯಿತಿ ಒಳಗೆ. ಆದರೆ ಇವತ್ತು ಆ ಒಂದು ಕುಶಲ ವಿದ್ಯೆ ಇರಲಾರ್ದಕ್ಕಾಗಿ ಇಷ್ಟೆಲ್ಲ ಕೋರ್ಟ್ಗಳು, ತಾಲೂಕಾ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಅಲ್ಲಿ ಕೇಸ್ಗಳು ಎಷ್ಟದಾವಂದ್ರ ಕೋಟಿಗಟ್ಟಲೆ ಕೇಸ್ಗಳದಾವ ಎಲ್ಲಾ ಕೋರ್ಟ್ಗಳಲ್ಲಿ. ಅಷ್ಟ ಕೇಸ್ಗಳು ಹೆಚ್ಚಾಗಲಾಕ ಕಾರಣ ಏನು ಅಂತ ಕೇಳಿದ್ರ, ಹಿರಿಯರು ತಮ್ಮಲ್ಲಿರುವಂಥ ಅನುಭವದ ಜ್ಞಾನವನ್ನ ಕಲಿಸದೇ ಹೋದ್ರು ಒಂದನೇದ್ದು. ಎರಡನೇದು, ಯುವ ಜನಾಂಗ ಆ ವಿದ್ಯೆಯನ್ನು ಕಲೀಲಿಲ್ಲ. ಅಂತಹ ನೈತಿಕ ಭದ್ರತಾ ಇವರಿಗಿಲ್ಲ. ಹೀಗ ವಿದ್ಯಾ ಅನ್ನುವಂಥದ್ದು ಬರೀ ಪುಸ್ತಕದೊಳಗೆ ಅಷ್ಟೇ ಇಲ್ಲ, ಇಡೀ ವಿಶ್ವದಲ್ಲೆಲ್ಲ ಅಂತಹ ವಿದ್ಯೆ ಅದ. ಸುಕೃತಾಯ ವಿದ್ಯಾ, ಬರೀ ವಿದ್ಯಾ ಪಡೆದ ಸುಮ್ಮ ಮನೆಯಲ್ಲಿ ಕುಂತ್ರ ಅಲ್ಲ, ಅದನ್ನ ಬಳಸಬೇಕು. ಅದನ್ನ ಏನ್ ಮಾಡಬೇಕು ಅಂತ ಕೇಳಿದ್ರ, ಜಗತ್ತಿನ ಹಿತಕ್ಕಾಗಿ ಬಳಸಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲರೂ ಜೋಗ ಜಲಪಾತ ನೋಡಿದರು. ಬಹಳಷ್ಟು ಜನ ನೋಡ್ತಾರ, ಎಲ್ಲಾ ಪ್ರವಾಸಕ್ಕಂತ ಹೋಗ್ತಾರ. ಆದ್ರೆ ವಿಶ್ವೇಶ್ವರಯ್ಯನವರು ಆ ಮೇಲಿನಿಂದ ಕೆಳಗೆ ಬೀಳುವಂಥ ನೀರನ್ನು ನೋಡಿದರವರು, ನೋಡಿ ಬಹಳಷ್ಟವರು ದುಃಖಕ್ಕೆ ಒಳಗಾದ್ರು, ಚಿಂತಾಕ್ರಾಂತರಾದರು. ಅವರಂದ್ರು, ಎಷ್ಟು ಪ್ರಮಾಣದ ಶಕ್ತಿಯಲ್ಲಿ ಹರಿದು ಹೊಂಟದಲ್ಲ ಹಂಗ ವ್ಯರ್ಥವಾಗಿ, ಇದನ್ನ ಬಳಸಿದ್ರ ಇಡೀ ಕರ್ನಾಟಕ ರಾಜ್ಯಕ್ಕನ ಬೆಳಕು ಕೊಡಬಹುದು. ಅಷ್ಟು ಶಕ್ತಿ ಎಲ್ಲದ ಅಂದ್ರ ಈ ಒಂದು ಜೋಗ ಜಲಪಾತದ ನೀರಿನೊಳಗದ ಅಂತ ಹೇಳಿದ್ರು. ಬರೀ ಒಂದು ಟರ್ಬೈನ್ ಕೂಡ್ರಿಸಿ ಒಂದು ವಿದ್ಯುತ್ ಘಟಕ ತಯಾರು ಮಾಡಿದ್ರೆ ಸಾಕು, ಇಡೀ ರಾಜ್ಯಕ್ಕೆ ಬೇಕಾದಂಥ ವಿದ್ಯುತ್ ಕೊಡಬಹುದು. ವಿಶ್ವೇಶ್ವರಯ್ಯನವರು ಅದನ್ನ ಮಾಡಿ ಇಡೀ ದೇಶಕ್ಕ ಒಂದು ಒಳ್ಳೆಯ ಮಾದರಿ ಮಾಡಿದರು. ಎದರಿಂದ? ವಿದ್ಯಾದ ಬಲದಿಂದ. ಅವರಲ್ಲಿ ಆ ವಿದ್ಯೆ ಇತ್ತು, ಅದನ್ನು ಅವರು ಜಗತ್ತಿನ ಹಿತಕ್ಕಾಗಿ ಬಳಸಿದರು. ಅದರಂತೆ ವಿಕ್ರಮಾದಿತ್ಯ, 2ನೇ ವಿಕ್ರಮಾದಿತ್ಯ ಅಂತ ಒಬ್ಬ ಬಹಳ ಶೂರವೀರ ರಾಜ ಉಜ್ಜಯಿನ ಪ್ರಾಂತದ ಕಡೆಗೆ ಇದ್ದ. ಆ ಮಹಾರಾಜ ಅವನಿಗೆ ಒಂದು ಮಗು ಹುಟ್ಟಿತು. ಈಗ ತಾವೆಲ್ಲ ಏನು ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ತಿರಲ್ಲ, ಯಾವ ವಿದ್ಯಾನು ಸುಳ್ಳಲ್ಲ. ಜ್ಯೋತಿಷ್ಯ ಹೇಳವ ಎಂಥವದಾನ ಬಹಳ ಮುಖ್ಯ. ಡಾಕ್ಟ್ರೇ ಎಂಥವದಾನ ಅನ್ನೋದು ಮುಖ್ಯ. ವೈದ್ಯ ಶಾಸ್ತ್ರ ಸುಳ್ಳಲ್ಲ, ರಸಾಯನ ಶಾಸ್ತ್ರ ಸುಳ್ಳಲ್ಲ, ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ, ಸಂಗೀತ ವಿದ್ಯಾ ಸುಳ್ಳಲ್ಲ. ಅದರಲ್ಲಿ ಇವತ್ತಿಗೂ ಆ ತಾಕತ್ತ, ಶಕ್ತಿ, ಸಾಮರ್ಥ್ಯಗಳದಾವ ಆ ವಿದ್ಯೆಗಳಲ್ಲಿ. ಆದ್ರ ಸರಿಯಾಗಿ ಕಲಿಯಲಾರದಕ್ಕಾಗಿ ಆ ವಿದ್ಯಾ ಏನು ಅಂತ ಇವರಿಗೆ ಗೊತ್ತಿಲ್ಲ. ಎಲ್ಲವನ್ನ ಹೇಳಬಹುದು ಅಂತಹ ಸಾಮರ್ಥ್ಯ ಜ್ಯೋತಿಷ್ಯ ಶಾಸ್ತ್ರದೊಳಗದ.
ಆ ರಾಜನಿಗೆ ಒಂದು ಮಗು ಹುಟ್ಟಿತು. ನೀವು ನೆನಪಿಟ್ಬೇಕು ಇದನ್ನ. ಜ್ಯೋತಿಷ್ಯದಲ್ಲಿ ಎಲ್ಲಕ್ಕಿಂತಲೂ ಮುಖ್ಯ ಯಾವುದು ಅಂದ್ರ ಆ ಮಗು ಯಾವ ಸಮಯಕ್ಕೆ ಹುಟ್ಟಿತು ಅನ್ನೋದು ಬಹಳ ಮುಖ್ಯ. ಹುಟ್ಟಿದ ಸಮಯವನ್ನು ನೀವು ಸರಿಯಾಗಿ ಬರೆದಿಟ್ರಿ ಅಂದ್ರ ಆ ದಿನಾಂಕ ಅದನ್ನೆಲ್ಲ ಸರಿಯಾಗಿ ಬರೆದಿಟ್ಟು ಒಬ್ಬರ ಜ್ಯೋತಿಷ್ಯ ತಜ್ಞರ ಕಡೆಗೆ ನೀವು ಹೋದಾಗ ಅವರು ಆ ಮಗುವಿನ ಭವಿಷ್ಯದಲ್ಲಿ ಏನೇನಾಗುತ್ತದೆ ಎಲ್ಲಾ ಮಹತ್ವದ ಘಟನೆಗಳನ್ನು ಹೇಳ್ತಾರೆ. ಯಾಕೆ ಅಂದ್ರ ಅದು ಜನ್ಮ ಕುಂಡಲಿ ಸುಳ್ಳಾಗುವುದಿಲ್ಲ ಎಂದಿಗೂ ಕೂಡ. ಹೆಂಗದನೋ ಹಂಗ ಆಗುತ್ತದೆ. ಆದ್ರ ನೀವು ಈಗ ಕೇಳಕ್ ಹೋಗ್ತೀರಿ, ಅವರು ಜ್ಯೋತಿಷಿಗಳು ಎಂಥವ್ರು ಇರ್ತಾರ? ನಿಯಮ ಪಾಲಿಸುವಂಥವ್ರು ಇರುವುದಿಲ್ಲ. ಆ ಬಳಿಕ ಅಂಥ ಶ್ರೇಷ್ಠ ಗಣಿತಜ್ಞರು ಇರುವುದಿಲ್ಲ, ವಿದ್ಯಾ ಗೊತ್ತಿರುವುದಿಲ್ಲ. ಎಂಥವ್ರ ಕಡೆಗೆ ಹೋಗ್ತೀರಿ ನೀವು? ತಂಬಾಕು ತಿನ್ನೋವ್ರ ಕಡೆಗೆ ಹೋಗ್ತೀರಿ. ರಾತ್ರಿ ಕುಡದ ಮುಂಜಾನೆ ಪಂಚಾಂಗ ಪುಸ್ತಕ ಹೇಳ್ಕೋತ ಕೂತ ಅಂದ್ರ ಅವಾಗ ಹೆಂಗ ಜ್ಯೋತಿಷ್ಯ ಅಂತ ಕರೆಯುವುದು? ಜ್ಯೋತಿಷ್ಯ ಅಂದ್ರ ಜ್ಯೋತಿ, ಆಕಾಶದಲ್ಲಿರುವಂಥ ಎಲ್ಲಾ ನಕ್ಷತ್ರಗಳ ಅಧ್ಯಯನ, ಎಲ್ಲಾ ಜ್ಯೋತಿರ್ಮಯವಾದಂತಹ ಪ್ರಕಾಶಕಾಯಗಳ ಜ್ಞಾನ, ಸಮಗ್ರವಾದ ವಿಶ್ವದ ಆಗು ಹೋಗುಗಳ ಜ್ಞಾನ ಯಾವನಿಗಿದೆಯೋ ಅವನು ಒಬ್ಬ ಜ್ಯೋತಿಷಿ. ಆಗ ಮಗು ಹುಟ್ಟಿದಾಗ ಅದೇ ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ಜ್ಯೋತಿಷ್ಯನ ಆಚಾರ್ಯ. ಎಂಥ ಆಚಾರ್ಯನಾತ! ಇಡೀ ಜ್ಯೋತಿಷ್ಯ ಶಾಸ್ತ್ರಕ್ಕೆ ದಿಕ್ಕು ದೆಸೆಗಳನ್ನ ತೋರಿಸಿದಂಥಾತ. ಇವತ್ತೆಲ್ಲ ಏನು ಜ್ಯೋತಿಷಿಗಳು ಅವರು ಬರೆದಂಥ ಗ್ರಂಥ ತಗೊಂಡಿವ್ರು ಜ್ಯೋತಿಷ್ಯ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥವನ್ನ ಕೊಟ್ಟಾತ ವರಾಹ ಮಿಹಿರ ಅಂತೇಳಿ ದೊಡ್ಡ ಆಚಾರ್ಯ. ಅಂಥ ಆಚಾರ್ಯ ಅಲ್ಲೇ ಇದ್ದ. ಆ ಮಗು ಹುಟ್ಟಿದ ಸಮಯ ನೋಡಿದ ತಕ್ಷಣನ ಒಂದು ಮಾತನ್ನ ಹೇಳಿದ. ಕುಂಡಲಿಯನ್ನ ತೆಗೆದು ಈ ಮಗು ಹುಟ್ಟಿದ 18ನೇ ವರ್ಷಕ್ಕೆ ಸರಿಯಾಗಿ ಸಾಯ್ತದ ಅಂತ ಹೇಳಿದ. ಇಂಥ ದಿವಸ, ಇಂಥ ತಿಥಿಗೆ, ಇಂಥ ಸಮಯಕ್ಕನ ಈ ಮಗು ದೇಹ ಬಿಡ್ತಾನ ಅಂತ ಹೇಳಿದ. ರಾಜನಿಗೆ ಸಿಟ್ಟು ಬಂತು. ಯಾರಿಗಾದ್ರೂ ಸಿಟ್ಟು ಬರ್ತದ. ನಿಮ್ಮ ಮಗ ಇವತ್ತು ಸಾಯ್ತಾನಂತ ನಾ ಹೇಳಿದ್ನಂದ್ರೆ ಸುಮ್ಮಿರ್ತೀರ? ಸಿಟ್ಟು ಬರ್ತದ. ಹಂಗ ಸಿಟ್ಟು ಬಂತು. ಇವನು ಓದ ಕಾರಾಗೃಹದೊಳಗಿಡ್ರಿ, ಜೈಲಿನೊಳಗಿಡ್ರಿ, ಬಂಧಿ ಖಾನೆಯೊಳಗಿಡ್ರಿ ಅಂತ ರಾಜ ಆದೇಶ ಮಾಡಿದ. ವರಾಹ ಮಿಹಿರ ಆಚಾರ್ಯರನ್ನ ಓದಿ ಜೈಲಿನೊಳಗಿಟ್ಟು 18 ವರ್ಷ ಸರಿಯಾಗಿ ಎಲ್ಲಾ ವ್ಯವಸ್ಥೆ ಮಾಡಿದ ರಾಜ. ದೊಡ್ಡ ದೊಡ್ಡ ಡಾಕ್ಟರ್ನ ಕರ್ಕೊಂಡು ಬಂದ. ಆ ಬಳಿಕ ಆರೋಗ್ಯ ತಪಾಸಣಾ ಮಾಡಿಸಿದ. ಯಾವುದೇ ರೀತಿಯ ದೋಷನೂ ಇರಲಿಲ್ಲ. ಎಲ್ಲಾ ವ್ಯವಸ್ಥೆ ಮಾಡಿದ. ಸರಿಯಾಗಿ 18 ವರ್ಷ ಆಯಿತು. ಆ ಆಚಾರ್ಯ ಯಾವ ಸಮಯ ಹೇಳಿದ್ದ ಅದೇ ಸಮಯಕ್ಕೆ ಸರಿಯಾಗಿ ಅವನ ಮಗ ದೇಹ ಬಿಟ್ಟ. ಆಗ ವಿಕ್ರಮಾದಿತ್ಯನಿಗೆ ಆಶ್ಚರ್ಯ ಆಯ್ತು. ಒಂದು ಕಣ್ಣೊಳಗ ಕಣ್ಣೀರು ಬಂತು, ಇನ್ನೊಂದು ಕಣ್ಣೊಳಗ ಆನಂದದ ಬಾಷ್ಪ ಬಂತು. ಯಾಕೆ ಹಿಂಗ ಅಂತ ಕೇಳಿದರ, ನನ್ನ ಮಗ ಸತ್ತನಲ್ಲ ಅಂತ ಒಂದು ಕಣ್ಣಿನಿಂದ ಕಣ್ಣೀರು ಬಂತು. ಇದೇ ರಾಜ್ಯದೊಳಗ, ನನ್ನ ರಾಜ್ಯದೊಳಗ ಜಗತ್ತಿನಲ್ಲೇ ಒಂದು ದಿಕ್ಕು ದೆಸೆಯನ್ನು ತೋರಿಸುವಂತಹ ಜ್ಯೋತಿಷ್ಯ ಆಚಾರ್ಯ ಅದನಲ್ಲ ಅಂತೇಳಿ ಸಂತೋಷದ ಆನಂದ ಬಾಷ್ಪ ಬಂತು. ನೋಡ್ರಿ, ಅಂತಹ ವರಾಹ ಮಿಹಿರಾಚಾರ್ಯ ಬೃಹತ್ ಜಾತಕ ಅಂತ ಒಂದು ಗ್ರಂಥವನ್ನು ಬರೆದರು. ಇನ್ನೂ ಹಲವಾರು ಗ್ರಂಥಗಳನ್ನು ಬರೆದರು. ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಮೂಲ ತತ್ವಗಳ ಕುರಿತಾಗಿ ಅವರು ಬರೆದರು. ಅದರಂತೆ
ವಿದ್ಯಾ ಅಂದ್ರ ಬರೀ ನಮಗಷ್ಟ ಉಪಯೋಗ ಆಗುವುದಲ್ಲ, ಬರೀ ಈಗಿರುವ ಜನಾಂಗಕ್ಕಷ್ಟೇ ಉಪಯೋಗ ಆಗುವುದಲ್ಲ, ಸಹಸ್ರ ಸಹಸ್ರ ಯುಗಗಳ ಕಳೆದರೂ ಕೂಡ ಅದು ಉಪಯೋಗಕ್ಕೆ ಬರಬೇಕು. ಸುಕೃತಾಯ ವಿದ್ಯಾ. ಪತಂಜಲಿ ಮಹರ್ಷಿಗಳು ಯೋಗಶಾಸ್ತ್ರವನ್ನು ಬರೆದರು. ಏನು ಬಹಳೆಲ್ಲ 195 ಸಾಲುಗಳನ್ನು ಬರೆದ್ರು ಅಷ್ಟ. ಈಗೂ ಕವಿಗಳು ಸಾಹಿತಿಗಳು ಬರೀತಾರೆ. ದೊಡ್ಡ ದೊಡ್ಡ ಲೈಬ್ರರಿ ತುಂಬುವಷ್ಟು ಬರೀತಾರ. ಆದ್ರ ಅದು ಜನಾಂಗಕ್ಕೂ ಉಪಯೋಗಕ್ಕೆ ಬರುವಂತಹ ವಿದ್ಯೆ ಇರುವುದಿಲ್ಲ. ಡಾಕ್ಟರ್ ಔಷಧಿ ಏನು ಒಂದು ದೊಡ್ಡ ಲಿಸ್ಟ್ ಬರೆದು ಕೊಡಿರುವುದಿಲ್ಲ. ಎಷ್ಟ ಒಂದು 4 ಹೆಸರು ಬರೆದು ಕೊಡ್ತಾನ ಅಷ್ಟೇ ಡಾಕ್ಟರ್. ಆದ್ರ ಅಷ್ಟೇ 4 ಔಷಧಿ ತಗೊಂಡ್ರ ಕ್ಯಾನ್ಸರ್ದಂತ ಕ್ಯಾನ್ಸರ್ ಹೋಗ್ತದ. ಎದರಿಂದ? ಬರೀ 4 ಔಷಧಿ. ಹಂಗ ಪತಂಜಲಿ ಮಹರ್ಷಿಗಳು ಬರೀ 195 ಸೂತ್ರಗಳನ್ನ ಬರೆದ್ರು. ನಮಗೆ ಯಾಕೆ ದುಃಖ ಆಗ್ತದ, ನಮ್ಮ ಮನಸ್ಸು ಹಿಂಗ್ಯಾಕಿರ್ತದ, ಒಮ್ಮೆ ಅಳ್ತೀವಿ ಒಮ್ಮೆ ನಗತೀವಿ. ಎದಕ್ಕೆ ಅಳ್ತೀವಿ, ಎದಕ್ಕೆ ನಗತೀವಿ? ಏನಾಯ್ತು ಅಂದ್ರೆ ನಗತೀವಿ, ಏನಾಯ್ತು ಅಂದ್ರೆ ಅಳ್ತೀವಿ. ನಗು ಬಂದ್ರೂ ಕೂಡ ಬಹಳ ನಾವು ನಗಬಾರದು, ಅಳುವು ಬಂದ್ರೂ ಕೂಡ ಬಹಳ ಅಳಬಾರದು. ನಮ್ಮ ಮನಸ್ಸು ಹೆಂಗದ, ಅದು ಹೆಂಗ್ ಕೆಲಸ ಮಾಡ್ತದ, ಈ ಎಲ್ಲಾ ವಿಷಯಗಳ ಕುರಿತಾದಂಥ ಸಮಗ್ರ ಜ್ಞಾನ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದೊಳಗದ. ನೋಡ್ರಿ, ಆ ಋಷಿಗಳು ಎಷ್ಟು ತ್ಯಾಗ ಮಾಡಿ ಮುಂದೆ ಬರುವ ಜನಾಂಗ ಓದಿ ಉದ್ಧಾರ ಆಗಲಿ ಅಂತ ಬರೆದಿಟ್ಟು. ಆದ್ರೆ ನಾವು ಏನು ಮಾಡುವುದು? ಭಾರತ ದೇಶದ ಭವ್ಯ ಪರಂಪರೆ ಇಷ್ಟು ದಿವ್ಯವಾಗಿದ್ದರೂ ಕೂಡ ಈ ದೇಶದ ಜನ ಮಲಗಿ ನಿದ್ರಿಸುತ್ತಿದ್ದರೆ ಯಾರಿಗೆ ಉಪಯೋಗ ವಿದ್ಯೆ? ಪತಂಜಲಿ ಅನ್ನೋ ಮಹರ್ಷಿಗಳ ಹೆಸರು ಸಹಿತ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಇಂಥ ಒಂದು ಯೋಗ ವಿದ್ಯೆಯನ್ನು ಕೊಟ್ಟರು ಅಂತ ಸಹಿತ ಗೊತ್ತಿಲ್ಲ. ಆದ್ರೆ ಅದೇ ಈ ಜನಾಂಗಕ್ಕೆ ಕೇಳಿದ್ರೆ ಏನ್ ಹೇಳ್ತಾರ? ಇಂಥ ಒಬ್ಬ ಹೀರೋನ ಹೆಸರು ಗೊತ್ತದ ಅಂತ ಕೇಳಿದ್ರೆ ಎಲ್ಲರೂ ತಲೆ ಆಡಿಸ್ತಾರೆ. ಆ ಹುಡುಗರಿಗೆ ಕೇಳಿ ಒಂದು 20 ಹೀರೋಗಳು, ಒಂದು 20 ಹೀರೋಯಿನ್ಗಳ ಹೆಸರು ಹೇಳ್ರಿ ಅಂತ ಕೇಳ್ರಿ. ಒಂದು 20 ಮಂದಿ ಋಷಿಗಳ ಹೆಸರು ಹೇಳ್ರಿ ಅಂದ್ರೆ ಒಬ್ರಿಗೆ ಗೊತ್ತಿಲ್ಲ. ಒಂದು 20 ಮಂದಿ ನಮ್ಮ ಹಿಂದೂ ದೇವತೆಯರ ಹೆಸರು ಹೇಳ್ರಿ ಅಂದ್ರೆ ಗೊತ್ತಿಲ್ಲ. 1-2 ಶ್ಲೋಕ ಹೇಳ್ರಿ ಅಂದ್ರೆ ಗೊತ್ತಿಲ್ಲ. ಅವು ಹುಡುಗರು ನೋಡ್ರಿ ಗಣಪತಿ ಕೂಡ್ಸ್ಯಾರ. ನಿಮ್ಮಲ್ಲಿ ಅಷ್ಟ ಅಲ್ಲ, ಎಲ್ಲಾ ಕಡೆಗಳಲ್ಲಿ ಕೂಡ್ರಿಸಿ ಸುಪ್ರಭಾತ, ಒಳ್ಳೆಯ ಸ್ತೋತ್ರ, ಮಹಾಮಂತ್ರಗಳನ್ನ ಪಠಿಸೋದು ಬಿಟ್ಟು, ಅದನ್ನ ಹಚ್ಚೋದು ಬಿಟ್ಟು ಸಿನಿಮಾ ಹಾಡಾಸ್ತಾರೆ ಇವ್ರು ಗಣಪತಿ ಮುಂದೆ. ಅವ ಗಣಪತಿ ಅಂದ, ಜೀವನದೊಳಗನ ನಾ ಅದನ್ನ ಕೇಳಿಲ್ಲ, ಯಾವುದನ್ನ ಬ್ಯಾಡ ಅಂತೇಳಿ ನಾನು ವಿದ್ಯಾದೊಳಗೆ ಮುಳುಗಿ ಹೋದ್ನಿ. ಇವರು ನನ್ನ ಮುಂದೆ ತಂದ ಡಿಜೆ ಹಚ್ಚಿದ್ರು. ಎಂಥವು ಡಿಜೆ ಅಂತ ಕೇಳಿದ್ರೆ ಸಣ್ಣ ಪುಟ್ಟು ಏನಲ್ಲ. ಹಾರ್ಟ್ ಪೇಷಂಟ್ಗಳ ಕ್ಷಣ ಮಾತ್ರದೊಳಗೆ ಸತ್ತು ಹೋಗಬೇಕು. ಆ ಬಳಿಕ ಸ್ವಲ್ಪ ಹಳೆವಾದ ಮನೆ ಇದ್ದು ಅಂದ್ರೆ ಬೆದ್ದ ಬಿಡಬೇಕು ಮನೆ, ಅಟ್ಟು ಜೋರು. ಎದಕ್ಕಾಗಿದೋ? ಗಣಪತಿ ಬಂದಾನಂತ ಹೇಳಿ. ಗಣಪತಿ ಅಂದ್ರೆ ಏನು? ಬುದ್ಧಿಯ ದೇವತಾ. ಬುದ್ಧಿಯನ್ನೇ ಹಾಳು ಮಾಡಿಕೊಂಡು ನೀವು ಗಣೇಶೋತ್ಸವ ಮಾಡುವುದಾದ್ರೆ ಏನು ಉಪಯೋಗದ ಅದರಿಂದ? ಗಣಪತಿ ಕುಡಿಬೇಡ ಅನ್ನೋ ಬುದ್ಧಿ ಕೊಡುವಂತ ದೇವತೆ ಅವ. ಅದನ್ನ ಬಿಟ್ಟು ಗಣಪತಿ ಮುಂದನ 4 ಬಾಟ್ಲಿ ಕುಡ್ದೇವು. ಹೆಂಗ ಬುದ್ಧಿ ಎಲ್ಲಿ ಹೋಗೈತೆ ಅಂತ ಅನ್ನೋದು? ತಿನ್ನಬೇಡ, ಅಭಕ್ಷ ಭಕ್ಷಣ, ಅದು ದೊಡ್ಡ ಪಾಪ ಅಂತ ಹೇಳಿದ ಗಣಪತಿ. ಎಂದಿಗೂ ತಿನ್ನಬಾರದನ್ನ ತಿನ್ನಬಾರದು. ಜಾರ್ಜ್ ಬರ್ನಾರ್ಡ್ ಶಾ ಬಹಳ ದೊಡ್ಡ ಸಾಹಿತಿ ಅವರು. ಒಂದು ದಿನ
ಹೀಗ ಒಂದ ಸಭಾಕ್ಕೆ ಹೋದಾಗ ಅಲ್ಲಿ ಸಭಾ ಮುಗಿದ ಬಳಿಕ 4-6 ಜನ ಎಲ್ಲ ಕೂತ್ರು ಊಟಕ್ಕ ಕುಂತಾಗ ಅವ್ರ ಮುಂದ ಎಲ್ಲ ಮಾಂಸಾಹಾರದ ಪದಾರ್ಥಗಳನ್ನ ಇಟ್ಟಾಗ ಬರ್ನಾರ್ಡ್ ಶಾ ಸುಮ್ಮ ಕುಂತರೆ ಹೊರತು ಒಂದು ಮುಟ್ಲಿಲ್ಲ ಅವರು. ಆಗ ಯಾಕೆ ನೀವು ತಗೊಳ್ಳಿಲ್ಲ ಇದನ್ನ ಅಂತ ಕೇಳಿದ್ರು ಅವರು ಸುತ್ತಿದ್ದವರು. ಅವರು ಒಂದು ಮಾತು ಹೇಳಿದ್ರು, ಅದನ್ನ ಎಲ್ಲರೂ ನೆನಪಿಟ್ಕೋಬೇಕು. ಅವ್ರು ಏನ್ ಹೇಳಿದ್ರು ಅಂದ್ರ, ಪರಮಾತ್ಮ ನನಗ ಹೊಟ್ಟೆಯನ್ನು ಕೊಟ್ಟದ್ದು ಸತ್ತ ಪ್ರಾಣಿಗಳನ್ನು ಹೂಳುವ ಸ್ಮಶಾನ ಮಾಡುವಂತಲ್ಲ. ಸತ್ತ ಪ್ರಾಣಿಗಳು ಸತ್ತು ಮನುಷ್ಯ ಸತ್ತ ಅಂದ್ರೆ ಎಲ್ಲಿ ಸ್ಮಶಾನಕ್ಕೆ ಹೋದ್ ಹುಗಿತ ಹೂಳ್ತ. ಈಗ ಪ್ರಾಣಿಗಳು ಸತ್ತಿರ್ತಾವ, ಅವುಗಳ ಮಾಂಸ ತಿಂತಾನಂದ್ರ ಹೊಟ್ಟೆ ಅನ್ನುವುದು ವೈಶ್ವಾನರ ಅಗ್ನಿ ಆಗಲಿಲ್ಲ, ಹೊಟ್ಟೆ ಅನ್ನುವುದೊಂದು ಪರಮಾತ್ಮನ ಪೂಜಾ ಮಂದಿರ ಆಗಲಿಲ್ಲ, ಸ್ಮಶಾನ ಆಯ್ತು. ನಾವು ಹೊರಗೆ ಸ್ಮಶಾನದ ಅಂತ ತಿಳ್ಕೊಂಡಿದೀವಿ. ಏನು ಮಾಂಸಾಹಾರಿ ಜನ ಅದಾರಲ್ಲ ಅವರೆಲ್ಲ ಸ್ಮಶಾನ ಹೊತ್ಕೊಂಡು ತಿರುಗಾಡ್ಲಾಗ್ತಾರೆ, ಎಲ್ಲಿ ಹೊರಗಿಲ್ಲ ಸ್ಮಶಾನ. ಅದಕ್ಕ ಗಣಪತಿ ಅಂದ್ರೆ ಇಂಥ ವಿದ್ಯೆಯನ್ನ ಕೊಡುವಂಥ ದೇವತೆ. ತಿನ್ನಬಾರದನ್ನ ತಿನ್ನಬಾರದು, ಕುಡಿಯಬಾರದನ್ನು ಕುಡಿಬಾರದು. ನಾವೇನ್ರಿ ಯಾರು ಕುಡಿಲಾರದ್ದೇ ನಾವು ಕುಡ್ದಿಲ್ಲ ಅಂತ ಹೇಳ್ತಾರೆ ಕುಡುಕರು. ಇಂದ್ರ ಕುಡ್ದ, ಚಂದ್ರ ಕುಡ್ದ, ಎಲ್ಲಾ ದೇವಾನ ದೇವತೆಗಳು ಕುಡಿದ್ರು. ಬಹಳ ದೊಡ್ಡ ದೊಡ್ಡವ್ರ ಹೆಸರು ಹೇಳ್ತಾರ ಅವರು. ಸಣ್ಣವ್ರ ಹೆಸರು ಹೇಳ್ರಿ ಕೆಲಸ ಆಗುದಿಲ್ಲ ಅಂತಾರ ಅವ್ರು. ದೊಡ್ಡ ದೊಡ್ಡವ್ರ ಹೆಸರು ಹೇಳ್ತಾರ. ಕುಡ್ದದ್ದಕ್ಕಾಗಿ ಅವ್ರ ದೊಡ್ಡ ಸ್ಥಾನ ಕುಡುಕರ ಜೋಡಿ ಬಂದದ. ಇಂದ್ರ ಕುಡಕ ಅಂತೇಳಿ ಕುಡುಕರ ಲಿಸ್ಟ್ನಾಗ ಸೇರಿಸಿದ್ರ ಅವನು. ಓದ್ ಎದಕ್ಕ? ಕುಡ್ದದ್ದಕ್ಕಾಗಿ. ಮತ್ತೆ ಕುಡಿಯೋದಂತ ಕೂಡಲೇ ಎಲ್ಲಾ ಕುಡಿಯೋದು ಬಿಡೋದಲ್ಲ, ಯಾವುದನ್ನ ಕುಡಿದ್ರೆ ನಮ್ಮ ಮತಿ ಭ್ರಮಣೆ ಆಗ್ತದ ಅಂತ ಸಾರಾಯಿ ಒಂದು ಬಿಟ್ರ ಸಾಕು. ಅದಕ್ಕೆ ಬಹಳ ದೊಡ್ಡ ಅಧರ್ಮ ಪಾಪ ಅಂತ ಕರೀತಾರ. ಪಂಚ ಮಹಾಪಾಪದೊಳಗೆ ಕುಡಿಯುವುದು ಒಂದು ದೊಡ್ಡ ಪಾಪ. ಕುಡುಕರಂತಾರು ಕುಡಿದು ನಾವು ಹಾಳಾಕಿವಿ, ಯಾರಿಗೂ ನಾವು ಕೆಟ್ಟದ ಮಾಡೋದಿಲ್ಲ ಅಂತ ಅವ್ರಂತ. ಆತಪ್ಪ, ನೀ ಯಾರಿಗೂ ಕೆಟ್ಟದ ಮಾಡುವುದಿಲ್ಲ. ನಿನ್ನ ದೇವರು ಎಷ್ಟು ತಲೆ ಕೆಡಿಸ್ಕೊಂಡು ಎಷ್ಟು ವಿಚಾರ ಮಾಡಿ ನಿನಗೊಬ್ಬ ಮನುಷ್ಯನನ್ನಾಗಿ ಹುಟ್ಟಿಸಿದ ಅಂಥ ದೇವರಿಗೆ ನೀ ಅಪಮಾನ ಮಾಡ್ತಿ ಅಂದ ಬಳಕೆ ಎಂಥ ದೊಡ್ಡ ಪಾಪ ಇದು. ಕುಡ್ದಾಗ ಬುದ್ಧಿ ಸರಿ ಇರುವುದಿಲ್ಲ. ಮೊದಲನೇ ಕೆಲಸ ಮುಂದಿದ್ದವ್ರು ಯಾರಂತ ಗೊತ್ತಾಗುದಿಲ್ಲ ಕುಡ್ದವಾಗ. ಆ ಬಳಿಕ ಅವನಿಗೆ ತಾ ರೋಡ್ ಮೇಲೆ ನಡ್ಲಾಗ್ತೇನೋ ಏನು ನೀರಿನ ಮೇಲೆ ತೇಲಾಗ್ತೇನೋ ಅದು ಗೊತ್ತಾಗುದಿಲ್ಲ. ಇನ್ನು ಗಾಂಜಿ ಸೇದಾವ್ರದಂತೂ ಹೇಳಬಾರದು. ಅವರಿಗೆ ತೆಳಗ ತೆಂಗಿನಕಾಯಿ ಕಾಣ್ತಾವ, ಮ್ಯಾಲ ತೆಂಗಿನ ಗಿಡದ ಬೇರೆ ಕಾಣ್ತಾವ, ಉಲ್ಟಾ. ಮನಿ ಯಾವ ಕಟ್ಸ್ಯಾನಿದನಂತಾರ ಅವ್ರು. ಯಾಕ ಇದು ಮನಿ ಕೆಳಗೆ ಹಾಕದೆ, ಇದು ಬರಬ್ಬರಿ ಹೊಸ್ತಲಕ್ಕೆ ಬಂದರೆ ಎದ್ದು ಬಿಡ್ತ, ಮ್ಯಾಲ ಬಾಗಿಲ್ ಧನಿಗೆ ಬಡಿಬೇಕು. ಅಂದ್ರ ನಾವು ಏನು ಆಚರಣೆ ಮಾಡಬೇಕು, ಹೆಂಗೆ ಇರಬೇಕು ಅನ್ನುವುದನ್ನು ಕಲಿಯಬೇಕು. ಅದಕ್ಕಾಗಿ ವಿದ್ಯೆ. ಅಂತಹ ಶ್ರೇಷ್ಠ ಜ್ಞಾನಿಗಳ ನಮ್ಮ ದೇಶದಲ್ಲಿ ಆಗಿ ಹೋದ್ರು. ಮಹಾನ್ ಜ್ಞಾನಿಗಳಾಗಿ ಹೋದ್ರು. ಅವರೆಲ್ಲರೂ ವಿದ್ಯಾವಂತರು, ಜ್ಞಾನಿಗಳು. ಅದರಂತೆ ಇನ್ನೊಬ್ಬ ಮಹಾಭಾರತ ಕಾಲದೊಳಗ ಒಬ್ಬ ಹುಡುಗ ಆಗಿ ಹೋದ. ಅವ ಸಾಮಾನ್ಯವಾಗಿ ಬೇಟೆ ಆಡ್ತಕ್ಕಂಥ ಜನಾಂಗದೊಳಗೆ ಹುಟ್ಟಿದ ಮನುಷ್ಯ. ಆದ್ರ ಹುಡುಗನಲ್ಲಿ ಇಷ್ಟ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ಇರಬೇಕು ಮನುಷ್ಯನಿಗೆ ಜೀವನದೊಳಗ ಬರೀ
ಊಟ ನಿದ್ರೆಗಳಿಗಾಗಿ ಅಷ್ಟೇ ಅಲ್ಲ ಜೀವನ, ಏನಾದ್ರೂ ಹೊಸದನ್ನು ಕಲಿಬೇಕು, ಏನಾದ್ರೂ ಒಳ್ಳೆಯದನ್ನು ಮಾಡಬೇಕು ಈ ಜಗತ್ತಿನೊಳಗೆ. ಆ ಹುಡುಗ ಒಂದು ದಿನ ದ್ರೋಣಾಚಾರ್ಯರ ಕಡೆಗೆ ಹೋದ. ಅವ್ರು ಬಹಳ ದೊಡ್ಡ ಬಿಲ್ವಿದ್ಯಾ ಗುರುಗಳು. ಅವ್ರ ಕಡೆಗೆ ಹೋದ, ಹೋಗಿ ಕೇಳಿದ, ಗುರುಗಳೇ ನನಗೂ ಬಿಲ್ವಿದ್ಯಾ ಕಲಿಸ್ರಿ ಅಂತ ಕೇಳಿದ. ಅವರು ಹೇಳಿದ್ರು, ದ್ರೋಣಾಚಾರ್ಯರು, ನೋಡಪ್ಪ, ನಾನು ಸಾಮಾನ್ಯವಾಗಿ ಹೊರಗೆ ವಿದ್ಯಾ ಕಲಿಸ್ತಿದ್ದೆ ಅಂದ್ರ ಅದು ಬೇರೆ ಮಾತಿತ್ತು. ಆದ್ರ ನಾನೀಗ ಕರಾರುವಕ್ಕಾಗಿ ಒಂದು ನಿಯಮಕ್ಕೆ ಬದ್ಧನಾಗಿ ರಾಜಕುಮಾರರಿಗೆ ಮಾತ್ರ ವಿದ್ಯೆಯನ್ನು ಕಲಿಸ್ತಾನಂತ ಈಗಾಗಲೇ ಒಪ್ಪಿಕೊಂಡು ಬಿಟ್ಟೇನೆ. ಹಿಂಗಾಗಿ ನಿನಗೆ ವಿದ್ಯಾ ಕಲಿಸ್ಲಕ್ಕ ಆಗುವುದಿಲ್ಲ ಅಂತ ಹೇಳಿದರು ಅವರು. ಆಯ್ತು, ಹುಡುಗ ಅವರಿಗೆ ನಮಸ್ಕಾರ ಮಾಡಿ, ನಿಮ್ಮ ಆಶೀರ್ವಾದ ಒಂದು ನನ್ನ ಮೇಲೆ ಇರಲಿ ಸಾಕು ಅಂತ ಹೇಳಿದ. ಆಯ್ತು, ಆ ಹುಡುಗ ಹೋದ. ಹೋದ ಬಳಿಕ ಮನುಷ್ಯ ಅಂದ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ತಾನ, ಆದ್ರೆ ಮನಸ್ಸು ಮಾಡಬೇಕು. ನಮ್ಮ ಹುಡುಗ ಏನ್ರಿ ಬಹಳ ಶೂರ್ ಅದಾನ. ಎಷ್ಟು ಶೂರ್ ಅದಾನ, ಮನೆಯೊಳಗಿಂದ ಒಟ್ಟ ಹೊರಗೆ ಹೋಗುದಿಲ್ರಿ, ಅಷ್ಟು ಶೂರ್ ಅದಾನ. ಬಹಳ ದೊಡ್ಡ ಪೈಲ್ವಾನ್ ಅದಾನ. ಹಿಂಗ ಒಬ್ಬ ಪೈಲ್ವಾನ, ಎಂಥವ ಹೇಳ್ದಂಥವ, ಗುಡ್ಡ ಹೊರತನ್ನ ಗುಡ್ಡ ಅಂತ ಹೇಳಿದ. ಅಂತ ಪೈಲ್ವಾನರು ಇರ್ತಾರ. ಅಂದಾಗ ಆಯ್ತು, ಎಲ್ಲ ಅವನ ಸಾಕಷ್ಟು ಎಲ್ಲ ಖಜೂರಿ ತುಪ್ಪ ಏನು ಬೇಕು ಎಲ್ಲ ಪೈಲ್ವಾನ್ರಿಗೆ ಏನೇನ ಕೊಡಬೇಕು ಎಲ್ಲ ಕೊಟ್ಟು ಅವನು ತಯಾರು ಮಾಡಿದ್ರು ಪೈಲ್ವಾನನ್ನ. ಒಂದ್ ದಿವಸ ಬಂತು, ಯಾವ ದಿವಸ ಹೇಳಿದ್ರಲ್ಲ ಆ ದಿವಸ ಬಂತು. ಅವಾಗ ಗುಡ್ಡ ಹೊರತನಂತ ಹೇಳಿದ್ದಲ್ಲ, ಅವ ಹೇಳ್ದ, ನಾ ಹೊರತನಂತ ಹೇಳೇನಿ, ಹೊರಸವ್ರ 4 ಮಂದಿ ಬೇಕತ್ತನ್ನ. 4 ಮಂದಿ ನೀವು ಹರಿಸಿದ್ರೆ ಹೊರ್ಲಾಕ ನಂದೇನು ಹೋಗೈತೆ ಅಂದವ. ಮರ ಇದನ್ನ ಮೊದಲೇ ಯಾಕೆ ಹೇಳಿಲ್ಲ, ನಮ್ಮ ಎಲ್ಲ ಗೋಡಂಬಿ ತುಪ್ಪ ಇವರೇ ಉಳಿತಿದ್ವು ಅಂತ ಹೇಳಿದ್ರು ಅವ್ರು. ಆದ್ರ ಆ ಹುಡುಗನಲ್ಲಿ ಒಂದು ಛಲ ಇತ್ತು, ಕಲಿಯಬೇಕು, ಏನಾದ್ರೂ ಮಾಡಬೇಕು ಅನ್ನುವಂಥ ಛಲ ಇತ್ತು. ಅವ ದಿನಾಲು ಹೋಗಿ ಒಂದು ದ್ರೋಣಾಚಾರ್ಯರ ಒಂದು ಮಣ್ಣಿನ ಮೂರ್ತಿ ಮಾಡಿದ. ಮಾಡಿ ಏಕಲವ್ಯ ಅಂತ ಅವನ ಹೆಸರು. ದಿನಾಲು ಕೂಡ ಗುರುಗಳ ಮೇಲೆ ಎಷ್ಟು ಶ್ರದ್ಧಾ ಅಂದ್ರೆ ವಿಶ್ವಾಸ, ನಂಬಿಕೆ, ನಿಷ್ಠಾ. ನಮಗೆ ಪ್ರತ್ಯಕ್ಷ ಇದ್ದ ಗುರುಗಳ ಮೇಲೆ ಶ್ರದ್ಧಾ ಬರುವಲ್ದು. ಗುರುಗಳೇನ ಲಿಂಗ ಕೊಟ್ರು ಅಂದ್ರ ಆ ಲಿಂಗ ಎಲ್ಲದಾವು ಅಂತ ಕೇಳಿದ್ರ ಹುಡುಕಾಡಬೇಕು ಹೋಗಿನ್ ಮನ್ಯಾಗ. ಅವರು ಕೊರಳೊಳಗೆ ಕಟ್ಟುವ, ದಿನ ಪೂಜಾ ಮಾಡುವಂತ ಅವ್ರು ಕೊಟ್ಟಿದ್ರು. ಇವ ಅದನ್ನ ಗೂಟಕ್ಕೆ ಹಾಕಿಬಿಟ್ಟು, ಯಾಕಂದ್ರೆ ಗೂಟನ ಬಹಳ ದುಃಖದೊಳಗದ, ಗೂಟ ಆನಂದವಾಗಿರ್ಲಿ ಅಂತ ಆ ಗೂಟಕ್ಕೆ ಹಾಕಿ ಬಂದ. ಮನಿ ಜಗಲಿ ಮ್ಯಾಲ ಇಟ್ಟು ಬಂದ ಲಿಂಗ. ಎದಕ್ಕ? ಜಗಲಿ ಆರಾಮಿರ್ಲಿ, ಜಗಲಿ ತಣ್ಣಗಿರ್ಲಿ, ನಾವು ಮತ್ತೆ ಹಿಂಗ ಇರೋನು. ಗುರುಗಳು ಉದ್ಧಾರ ಆಗ್ಲಿಪ್ಪ ಮನುಷ್ಯ ಅಂತ ಒಂದು ಮಂತ್ರ ಕೊಟ್ರು. ದಿನ ಜಪ ಮಾಡಪ್ಪ ಈ ಮಂತ್ರವನ್ನ, ನೀ ಉದ್ಧಾರ ಆಗ್ತಿ ಅಂತ ಹೇಳಿದ್ರು. ಒಂದು ಹಾಳಿ ಒಳಗೆ ಬರದ ಮಡಿಚಿ ಮನೆ ಒಳಗಿಟ್ಟದ, ಮುಗಿತ್. ಮನುಷ್ಯ ಖಾಲಿ ಕೈಯಿಂದ ಬಂದಾನ, ಖಾಲಿ ಕೈಯಿಂದ ಹೋಗವದಾನ, ಏನೂ ಒಯ್ಯೋದಿಲ್ಲ. ಬಹಳ ಅವಸರ ಇಲ್ಲ ಏನೋ ಜೀವನದೊಳಗ. ಬರೀ ಅವಸರವಾಗಿ ನಾವು ಎಲ್ಲಾದ್ರೂ ಹೋಗ್ತಿರ್ತೀವಿ, ಏನಾದ್ರೂ ಮಾಡ್ತಿರ್ತೀವಿ. ಆದ್ರೆ ಮುಂದೆ ಎಲ್ಲಿ ಹೋಗೋರದಿ ಅನ್ನೋದು ಬಹಳ ಮುಖ್ಯ. ಓಡ್ಕೋತ ಹೋದೀವಿ. 25 ವರ್ಷ ಆದು, 50 ವರ್ಷ ಆದು, 75 ಆದು, ಎಲ್ಲಿ ಹೊಂಟಾನ ಓಡ್ಕೋತ ಅಂತ ಕೇಳಿದ್ರೆ ಸ್ಮಶಾನದ ಕಡೆಗೆ ಹೊರಟಾನೆ ಹೊರತು ಮತ್ತೆಲ್ಲಿಯೂ ಅಲ್ಲ. ಅದು ಗೊತ್ತಿರ್ಬೇಕು ನಮಗೆ. ಬಹಳ ಅವಸರ ಹೊಂಟಾನ.
ಲಕ್ಷ ಇದ್ದಾವ ಕೋಟಿಗೆ ಬಂದಾನ, ಕೋಟಿ ಇದ್ದಾವ 10 ಕೋಟಿಗೆ ಬಂದಾನ ಅಂದ್ರ ಇನ್ನು 100 ಕೋಟಿ ಆಗೋದ್ರೊಳಗೆ ಸ್ಮಶಾನದೊಳಗೆ ಇರ್ತಾನ ಅಂತ ತಿಳ್ಕೋಬೇಕು. ಎಲ್ಲಿ ಹೋಗುದಿಲ್ಲ ಅವ. ಆದ್ರ ಆ ಹುಡುಗನಲ್ಲಿ ಒಂದು ಛಲ ಇತ್ತು. ಎಷ್ಟು ಶ್ರದ್ಧಾ ಅವನ ಮ್ಯಾಲ. ಅವನಲ್ಲಿ ಮಣ್ಣಿನ ಗುರುಗಳ ಮೂರ್ತಿ ಮಾಡಿ ಅದ್ರೊಳಗ ಅಷ್ಟು ಶ್ರದ್ಧಾ ಅವನಿಗೆ, ಅಷ್ಟು ವಿಶ್ವಾಸ. ಅಷ್ಟು ವಿಶ್ವಾಸದಿಂದ ಕಲಿತ ಒಂದು ದಿನ 4 ನಾಯಿಗಳು ಬೊಗಳುವ ಶಬ್ದ ಅವನಿಗೆ ಕೇಳಿಸಿದಾಗ ಇಲ್ಲೇ ನಿಂತಲ್ಲಿಂದ ಶಬ್ದ ಯಾವ ದಿಕ್ಕಿನಿಂದ ಬರ್ತಿತ್ತು ಆ ದಿಕ್ಕಿನತ್ತ 4 ಬಾಣಗಳನ್ನು ಬಿಟ್ಟಾಗ ಆ 4 ಬಾಣಗಳು ಹೋಗಿ ನಾಯಿಯನ್ನು ಕೊಲ್ಲಿಲ್ಲ. ನಾಯಿ ಏನೂ ಹಾನಿ ಮಾಡಲಿಲ್ಲ. ಅದೇನು ಬೊಗಳುತ್ತಿತ್ತಲ್ಲ, ನಾಯಿಯ ಬಾಯೊಳಗೆ ಹೋಗಿ ಹೂವಿನಂಗ ಕೂತು ಬಿಟ್ಟು 4 ಬಾಣಗಳು. ಅವಾಗ ದ್ರೋಣಾಚಾರ್ಯರು ಮಹಾನ್ ಬಿಲ್ವಿದ್ಯಾ ಗುರುಗಳು, ಅವರಿಗೆ ಆಶ್ಚರ್ಯ ಆಯ್ತು. ಏನಿದು, ನಾನು ಇಲ್ಲಿಯವರೆಗೂ ಇಂಥ ವಿದ್ಯೆಯನ್ನೇ ನೋಡಿಲ್ಲಲ್ಲ, ಇಲ್ಲಿಯವರೆಗೂ ಇಂಥ ಅದ್ಭುತ ಪ್ರಯೋಗವನ್ನೇ ನೋಡ್ಲಿಲ್ಲಲ್ಲ ಅಂತ ಅವರು ಆಶ್ಚರ್ಯ ವ್ಯಕ್ತ ಮಾಡಿದರು. ಯಾವ ದಿಕ್ಕಿನಿಂದ ಬಾಣ ಬಂದಿತ್ತು ಆ ಕಡೆ ಬಂದ ನೋಡಿದ್ರ ಒಬ್ಬ ಏಕಲವ್ಯ ಇದ್ದ. ಅದು ಎಂಥ ವಿದ್ಯೆ, ಶಬ್ದವೇದಿ ವಿದ್ಯೆ. ಕಣ್ಣು ಮುಚ್ಚಿ ಕಣ್ಣಿಗೊಂದು ಪಟ್ಟಿ ಕಟ್ಟಿಕೊಂಡು ತನ್ನ ಮನಸ್ಸನ್ನ ಶಬ್ದದ ಕಡೆಗೆ ಏಕಾಗ್ರ ಮಾಡಿ ಯಾವ ದಿಕ್ಕಿನಿಂದ ಶಬ್ದ ಬರ್ತದನೋ ಆ ಕಡೆ ಬಾಣ ಪ್ರಯೋಗ ಮಾಡಿದ್ರ ಪ್ರಾಣಿ ಸಾಯಬಾರದು, ಪ್ರಾಣಿ ಬದುಕಬೇಕು, ಅದರ ಹಿಂಸಾವೃತ್ತಿ ಕಡಿಮೆ ಆಗಿರಬೇಕು. ಇಂಥ ವಿದ್ಯೆ ಅದನ್ನ ಕೊಟ್ಟಾತ ಏಕಲವ್ಯ. ಗುರುಗಳ ಆಶ್ಚರ್ಯ ವ್ಯಕ್ತ ಮಾಡಿದ್ರು, ಪ್ರಶಂಸಾ ಮಾಡಿದ್ರು. ಅದಕ್ಕ ಸುಕೃತಾಯ ವಿದ್ಯಾ, ಒಳ್ಳೆ ಕೆಲಸ ಮಾಡುವ ಸಲುವಾಗಿ ವಿದ್ಯೆ ಇರಬೇಕು. ವಿದ್ಯೆಯನ್ನು ಪಡಿಬೇಕು. ಮನುಷ್ಯ ಜ್ಞಾನಿ ಆಗಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಸಮೃದ್ಧವಾಗ್ತದೆ. ಜ್ಞಾನಕ್ಕೆ ಎಷ್ಟು ಬೆಲೆ ಅದ ಈ ಜಗತ್ತಿನೊಳಗ. 1 ಟನ್ ಬಂಗಾರ ಒಂದು ಕಡೆಗಿಟ್ಟು, ಮುತ್ತು ರತ್ನಗಳನ್ನ ಒಂದು ಕಡೆಗಿಟ್ಟು, ಜ್ಞಾನದ ಒಂದ ಮಾತ ಒಂದು ಕಡೆಗಿಟ್ರ ಅದು ಏನಾದ್ರೂ ಒಂದು ಮಾತ್ರ ಹೇಳ್ತತೆ ನಿಮಗೆ, ಬಂಗಾರ ಮುತ್ತು ಬೆಳ್ಳಿ ರತ್ನ. ನಾ ಬಂಗಾರ ಅಂತ ಹೇಳಿ ಅದಕ್ಕೆ ಗೊತ್ತಿಲ್ಲ, ಅಷ್ಟು ಜಡ ಅದ ಅದು, ಅಷ್ಟು ಜ್ಞಾನಹೀನ ಅದ. ಆದ್ರ ಇಲ್ಲಿ ಒಂದು ಜ್ಞಾನದ ಮಾತ, ಅದರ ಕಿಮ್ಮತ್ತೆ ಎಷ್ಟದ. ಇಡೀ ಜಗತ್ತನ್ನು ಕೊಟ್ಟರು ಕೂಡ ಒಂದು ಜ್ಞಾನದ ಮಾತಿಗೆ ಸಮ ಆಗುವುದಿಲ್ಲ. ಅಷ್ಟು ಕಿಮ್ಮತ್ತ, ಬೆಲೆ ಕಟ್ಲಿಕ್ಕಾಗಲಾರದಷ್ಟು ಒಂದು ಜ್ಞಾನದ ಮಾತಿಗೆ ಬೆಲೆ ಅದು. ಆದ್ದರಿಂದ ಮನುಷ್ಯ ಜ್ಞಾನ ಸಂಪನ್ನನಾಗಬೇಕು, ಜ್ಞಾನವನ್ನ ಪಡೆಯಬೇಕು. ಈ ಎಲ್ಲ ಮಹಾತ್ಮರೆಲ್ಲ ರೊಕ್ಕ ಪೂಜಾ ಮಾಡಲಿಲ್ಲ. ಅವರು ಏನು ಪೂಜಾ ಮಾಡಿದ್ರು? ಜ್ಞಾನವನ್ನ ಆರಾಧನಾ ಮಾಡಿದ್ರು. ಇಡೀ ಜೀವನದುದ್ದಕ್ಕೂ ಅವರು ಮಾಡಿದ್ದೇನು? ಬರೀ ಜ್ಞಾನ ಸಂಗ್ರಹಣೆ. ಜ್ಞಾನದಿಂದ ಈ ಜಗತ್ತಿನೊಳಗೆ ಏನೇನಾಗ್ತದ? ಈಗ ನೋಡ್ರಿ, ಇಷ್ಟೆಲ್ಲ ಮನೆಗಳನ್ನ ಕಟ್ಟಿದ್ರು. ಯಾರು ಕಟ್ಟಿದ್ರು? ಜ್ಞಾನ ಇದ್ದಂಥವ್ರು ಮೊದಲ ಮನೆಯನ್ನ ಕಟ್ಟಿದ್ರು. ಅದನ್ನ ನೋಡಿ ಆ ವಿದ್ಯಾ ತಗೊಂಡು ಉಳುಕಿದವ್ರು ಮನೆ ಕಟ್ಟಿದ್ರು. ಅದೇ ಮುಂದೆ ಬೆಳೆದ ಒಂದು ದೊಡ್ಡ ಇಂಜಿನಿಯರಿಂಗ್ ಕ್ಷೇತ್ರ ಆಯ್ತು. ಅಲ್ಲಿ ಏನೇನು ಕಲಿತಾರವರು ನೋಡ್ರಿ. ಎಲ್ಲ ದೊಡ್ಡ ದೊಡ್ಡ ಸೇತುವೆಗಳನ್ನ ಕಟ್ಟುವುದು ಹೆಂಗ, ಬ್ರಿಡ್ಜ್ ಕಟ್ಟುವುದು ಹೆಂಗ, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವುದು ಹೇಗ, ಎಲ್ಲಾ ರೀತಿಯಾದಂತಹ ವಿದ್ಯೆಯನ್ನ ಕಲಿತರು. ಅದರಿಂದ ಸಮಾಜದೊಳಗೆ ಎಷ್ಟು ಸೌಖ್ಯ ನೆಲೆಸದ. ಒಂದು ವೇಳೆ ಅವರು ಅದನ್ನ ಕಲಿಯದೇ ಹೋಗಿದ್ರ, ಜಗತ್ತಿನ ಹಿತಕ್ಕಾಗಿ ಬಳಸದೇ ಹೋಗಿದ್ರ, ಇವತ್ತು ಇಷ್ಟು ದೊಡ್ಡ ದೊಡ್ಡ ಸೇತುವೆಗಳೇ ಇರ್ತಿರ್ಲಿಲ್ಲ, ಹೈವೇಗಳಿರ್ತಿರ್ಲಿಲ್ಲ,
ನೂರಾರು ಅಂತಸ್ತಿನ ಬಿಲ್ಡಿಂಗ್ ಇರ್ತಿರ್ಲಿಲ್ಲ, ಕಟ್ಟುವುದು ಕೂಡ ಒಂದು ವಿದ್ಯೆ ಅದ. ಈಗ ಗೌಂಡಿ ಮತ್ತು ಅವನ ಕೈಯೊಳಗೆ ಕೆಲಸ ಮಾಡೋ ಇಬ್ರು ಇರ್ತಾರೆ. ಪಗಾರ ನೀವು ಹಂಗ ವಿಚಾರ ಮಾಡಿದ್ರೆ ಆ ಕೈಯಾಗ ಕೆಲಸ ಮಾಡೋಂಗ ಹೆಚ್ಚು ಪಗಾರ ಕೊಡ್ಬೇಕು. ಯಾಕಂದ್ರೆ ಹೆಚ್ಚು ಕೆಲಸ ಅವ ಮಾಡ್ತಾನ, ಎಲ್ಲ ಕಲ್ಲು ಕೊಡ್ತಾನ, ಸಿಮೆಂಟ ಉಸುಕ ಕಡಿ ಎಲ್ಲಾ ಕೊಡ್ತಾನವ, ಕೈಯಾಗ ಕೆಲಸ ಮಾಡವ. ಪಗಾರ ನೀವು ಯಾರಿಗೆ ಹೆಚ್ಚಿಗೆ ಕೊಡ್ತೀರಿ? ಗೌಂಡಿಗೆ ಹೆಚ್ಚು ಪಗಾರ ಕೊಡ್ತೀರಿ. ಇವಾಗ ಅದ್ರ ಅರ್ಧ ಪಗಾರ ಕೊಡ್ತೀರಿ ಕೈಯಾಗ ಕೆಲಸ ಮಾಡವ. ಯಾಕ ಅಂತ ಕೇಳಿದ್ರ ಅವನಿಗೆ ಕಲ್ಲು ಕುಡುದು ಅಷ್ಟೇ ಗೊತ್ತೈತಿ ಹೊರತಾಗಿ ಆ ಕಲ್ಲು ಹೆಂಗಿಡಬೇಕು, ಹೆಂಗಿಟ್ರೆ ಏನಾಗ್ತದಂತ ಅವ್ ಗೊತ್ತಿಲ್ಲ. ಯಾವ ಕಲ್ಲಿಗೆ ಯಾವ ಚೀಪ್ ಕೊಡಬೇಕು, ಎಷ್ಟ ಸಿಮೆಂಟ್ ಹಾಕಬೇಕು, ಎಷ್ಟು ಉಸುಕ ಹಾಕಬೇಕು, ಯಾವ ದಿಕ್ಕಿಗಿಟ್ರ ಅದು ಎಷ್ಟು ಭಾರ ಹಿಡಿತದ ಅನ್ನೋದು ಕೈಯಾಗ ಕೊಡಾವ ಗೊತ್ತಿಲ್ಲ, ಗೌಂಡಿಗೆ ಗೊತ್ತು. ಅದಕ್ಕೆ ಅವನಿಗೆ ಅಷ್ಟು ಪಗಾರ ಕೊಡ್ತೀರಿ. ಅದಕ್ಕ ಜ್ಞಾನಕ್ಕೆ ಬಹಳಷ್ಟು ಬೆಲೆ ಅದ. ಈಗ ನೋಡ್ರಿ, ಡಾಕ್ಟ್ರು ಎಂಥ ವಿದ್ಯೆ ಆದವ್ರ ಹತ್ರ. ನಿಮಗೆ ಬೇಕಾದಂಥ ರೋಗ ಬರಲಿ, ಬೇಕಾದಂಥ ಆಕ್ಸಿಡೆಂಟ್ ಆಗಲಿ, ಕಾಲು ಹಾದ್ರೂ ಕೂಡ ಮತ್ತೆ ಹೊಳ್ಳಿ ಅದನ್ನ ಸರ್ಜರಿ ಮಾಡಿ ಆಪರೇಷನ್ ಮಾಡಿ ಮತ್ತೆ ನಡೆಯುವಂಗ ಮಾಡ್ತಾರವ್ರು. ಈ ವಿದ್ಯೆ ಮೊದಲಿತ್ತೇನಿದು? ಸಾಯುವಂತ ಮನುಷ್ಯನನ್ನು ಬದುಕಿಸ್ತಾರವರು ಅಂಥ ಸಂಜೀವಿನಿ ವಿದ್ಯಾದ ಡಾಕ್ಟರ್ಗಳ ಕಡೆಗೆ. ಆದ್ರೆ ಅವರು ಬದುಕ್ತಾರಂತ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ಅವರು ಚಟಗಾರರಾಗ್ಲತ್ತಾರ. ಈಗ ಡಾಕ್ಟರ್ಗಳು ಪಾಪ ಅವ್ರಿಗೆ ಟೆನ್ಷನ್ ಹೆಚ್ಚಾಗ್ತದ. ದಿನ ಪೇಷಂಟ್ ನೋಡಿ ನೋಡಿ ರಾತ್ರಿ ಒಂದು ಬಾಟ್ಲಿ ಕುಡಿದು ಮಕ್ಕೊಂಡ್ಬಿಡ್ತಾರ. ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರ ಅವರು ಕುಡುಕರು ದೋಸ್ತಿ ಮಾಡಿದ್ರು. ಆದ್ರ ಅವರಲ್ಲಿರುವ ವಿದ್ಯಾಕ್ಕೆ ಬಹಳ ಬೆಲೆ ಅದ. ಮೊದಲಿನ ಕಾಲಕ್ಕ ಎಷ್ಟಿತ್ತು? ಬರೀ ನೆಗಡಿ ಕೆಮ್ಮ ಇಷ್ಟಾದ್ರೆ ಮುಗಿದು ಹೋಯ್ತು, ಅಷ್ಟ ಡಾಕ್ಟರ್ಗಳಿದ್ರು. ಈಗ ನಮ್ಮ ಮೆದುಳನ್ನೇ ತೆಗೆದು ಹೊಸ ಮೆದುಳು ಹಾಕುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಾರ ಡಾಕ್ಟರ್ಗಳು. ಪೂರ್ಣ ಹೃದಯವನ್ನೇ ತೆಗೆದು ಮತ್ತೊಂದು ಹಾರ್ಟ್ ಹಾಕ್ತಾರ, ಕಿಡ್ನಿ ತೆಗೆದು ಹೊಸ ಕಿಡ್ನಿ ಹಾಕ್ತಾರ. ಇದೇನ ಸಾಮಾನ್ಯ ವಿದ್ಯೆ ಅಲ್ಲದು. ಹೊಲದಾಗ ಬರೇ ಕರಿಕಿ ತೆಗೆದು ಹೋಗಿದಾಗೋಲ್ ನಿಮಗ. ಇನ್ನು ಇಲ್ಲಿ ಹೃದಯ ಕಿತ್ತು ಮತ್ತೊಂದು ಹೃದಯ ಇದ ಸೈಜದ ತಂದು ಜೋಡಿಸಿ ಮತ್ತದು ಜೀವಂತಿರಂಗ ಮಾಡ್ಬೇಕಂದ್ರ ಎಷ್ಟು ವಿದ್ಯಾ ಮುಂದುವರೆದ ವೈದ್ಯಕೀಯ ವಿದ್ಯಾ. ಅದಕ್ಕೆ ಅವ್ರು ಹೇಳ್ತಾರ, ಸುಕೃತಾಯ ವಿದ್ಯಾ, ಈ ಲೋಕಕ್ಕೆ ಒಳ್ಳೆಯದಾಗುವಂತಹ ವಿದ್ಯೆಯನ್ನು ಕಲಿಬೇಕು, ಬಳಸಬೇಕು. ಈ ಸಂಗೀತ ವಿದ್ಯಾ ಒಬ್ಬ ವೈದ್ಯನೇ ಆಗಲಿ, ಇಂಜಿನಿಯರ್ ಆಗಲಿ, ಇನ್ನಿತರ ಎಲ್ಲಾ ವರ್ಗದ ಜನ, ದೊಡ್ಡ ದೊಡ್ಡ ಆಫೀಸರ್ಸು, ಎಲ್ಲ ಒಕ್ಕಲಿಗರು, ಇವರು ತಮ್ಮ ಎಲ್ಲ ಬೇಕಾದಷ್ಟು ದುಡಿತಾರೆ. ಇವ್ರಿಗೆ ದುಡಿಯೋದು ಗೊತ್ತದ. ಆದ್ರ ತಲೆ ತಣ್ಣಗಾಗಬೇಕಾಗಿತ್ತು, ಚಿಂತೆ ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಇವರಿಗೆ ಸಂಗೀತ ವಿದ್ಯೆ ಬೇಕಾಗಿತ್ತು. ಇವರೆಲ್ಲ ಸಮಾಧಾನವಾಗಿರ್ಬೇಕು, ಚಿಂತೆ ಕಡಿಮೆ ಆಗಬೇಕಾದ್ರ ಸಂಗೀತ ಬೇಕು. ಸಂಗೀತದೊಳಗೂ ಅಷ್ಟೇ ಬರೀ 7 ಸ್ವರಗಳದಾವ. ಸ ರಿ ಗ ಮ ಪ ದ ನಿ, ಬರೀ 7 ಸ್ವರ. ಆದ್ರ 7 ಸ್ವರಗಳನ್ನ ಬಳಸಿಕೊಂಡು ತಾನಸೇನಂತಹ ಒಬ್ಬ ಮಹಾ ಸಂಗೀತಗಾರ ಬರೀ ಅವ ಹಾಡಿದ್ರೆ ಸಾಕು ದೀಪ ಹತ್ತಿದ್ದು ಅಂತ ದೀಪಕ ರಾಗವನ್ನು ಹಾಡ್ತಿದ್ದ. ನಾವು ಹಾಡ್ತೀವಿ, ಹತ್ತಿದ ದೀಪ ಆರ್ತ. ಅಳು ಮಗು ಇನ್ನಷ್ಟು ಜೋರು ಚೀರಿ ಅಳ್ಳ ಚಾಲೂ ಮಾಡ್ತದ, ಶಾಂತ ಆಗುವುದಿಲ್ಲ. ಆದ್ರ ಸಂಗೀತಗಾರ ಬಂದ ಮತ್ತೆ ಸಣ್ಣ ಮಗುವಿನ ಮುಂದೆ ಹಾಡಿದ್ರೆ ನಡೆಯುವುದಿಲ್ಲ.
ಮಗು ಮಲಗಬೇಕಾದ್ರೆ ತಾಯಿಯ ಜೋಗುಳದ ಹಾಡಬೇಕು, ಅದೇ ಒಂದು ದೊಡ್ಡ ಸಂಗೀತ ಮಗುವಿಗೆ. ಆದರೆ ಸಂಗೀತ ಅಂದ್ರೆ ಅಂಥ ಶ್ರೇಷ್ಠ ವಿದ್ಯಾ. ಒಂದು ಪ್ರಸಂಗ ಹೇಳ್ತಾರೆ. ದೀಪಕ ರಾಗವನ್ನು ಹಾಡಿದಾಗ ಈತನ ಶರೀರದೊಳಗೆ ಉಷ್ಣತಾ ಹೆಚ್ಚಾಯ್ತು, ತಾನ್ಸೇನ ಶರೀರದೊಳಗೆ. ಅವಾಗ ಜ್ವರ ಬಂತವನಿಗೆ. ರಾಜ ಹೇಳಿದ, ಇದನ್ನ ಆರಾಮ್ ಮಾಡ್ಕೊಂಡು ನನ್ನ ಕಡೆಗೆ ಬಾ ಅಂತ ಹೇಳಿದ. ಆಗ ಒಬ್ಬರ ಕಡೆಗೆ ಹೋದ. ಅವರು ಅವನಿಗೆ ಒಂದು ವಿದ್ಯಾ ಹೇಳಿದರು. ಏನದು? ಈಗ ಬಿಸಿಲಿನ ಜಳ ಹೆಚ್ಚಾತಂದ್ರ ಬಿಸಿಲಿನ ಜಳ ಕಡಿಮೆ ಆಗಬೇಕಂದ್ರೆ ಎದರಿಂದ ಕಡಿಮೆ ಆಗುತ್ತದ? ಮಳೆ ಆತು ಅಂದ್ರ ತನ್ನಿಂತಾನೇ ಬಿಸಿಲಿನ ಜಳ ಕಡಿಮೆ ಆಗ್ತದೆ. ಹಂಗ ಸಂಗೀತದೊಳಗ ದೀಪಕ ರಾಗ ಹಾಡಿದ. ದೀಪ ಹಚ್ಚಿದು, ಎಲ್ಲ ಉಷ್ಣತೆ ಎಲ್ಲ ಕಡೆ ಏರಿ. ಮೇಘ ಮಲ್ಹಾರ ರಾಗವನ್ನ ಹಾಡಿದಾಗ ಮಳೆ ಆಯ್ತು. ಆ ವಿದ್ಯೆಯನ್ನು ಯಾವಾಗ ತಾನ್ಸೇನ ಕಲಿತನೋ ಅವಾಗ ಅವನ ಜ್ವರ ಇಳಿತು. ಅವಾಗ ಮಳೆ ಆಯ್ತು, ಭೂಮಿಯ ತಾಪ ಕಡಿಮೆ ಆಯ್ತು. ಸಂಗೀತದೊಳಗನು ಮುಂಜಾನೆ ಹಾಡುವಂಥ ರಾಗಗಳೇ ಬೇರೆ ಅದಾವ. ಮಧ್ಯಾಹ್ನ ಹಾಡುವ ರಾಗ ಬೇರೆ, ಸಂಜೆಗೆ ಹಾಡುವ ರಾಗ ಬೇರೆ, ರಾತ್ರಿಯ ಸಮಯಕ್ಕೆ ಹಾಡುವ ರಾಗಗಳೇ ಬೇರೆ ಅದಾವ. ನಮ್ಮದೇನಿಲ್ಲ, ಹುಟ್ಟಿದಾಗೂ ಅದ ರಾಗ, ಸತ್ತಾಗೂ ಅದ ರಾಗ. ಎಲ್ಲದರಾಗೂ ಜೋಗುಳ ಪದ ಹಾಡ್ಲಾಕ ಬರೋದಿಲ್ಲ. ಅದನ್ನ ಎಲ್ಲಿ ಹಾಡಬೇಕು ಅಷ್ಟ ಹಾಡಬೇಕು. ಎಲ್ಲದರೊಳಗೂ ಕೂಡ ಮದುವೆಗಳಿಗೆ ಹಾಡತಾರಲ್ಲ, ಆ ಹಾಡ ಹಾಡ್ಲಾಕ ಬರುವುದಿಲ್ಲ. ಮದುವೆ ಪ್ರಸಂಗದೊಳಗೆ ಅಷ್ಟ ಅದನ್ನು ಹಾಡಬೇಕು. ಯಾಕಂದ್ರೆ ಅಂಥ ವಾತಾವರಣ ಇರ್ತದೆ, ಎಲ್ಲರಲ್ಲಿ ಅಂಥ ಭಾವನಾ ಜಾಗೃತ ಮಾಡುವಂತ ಕೆಲಸ ಮಾಡ್ತಾವ. ಹಾಗ ಸಂಗೀತ ಅನ್ನುವಂಥದ್ದೊಂದು ವಿದ್ಯೆ. ಇನ್ನು ನಮ್ಮೊಳಗ ಎಷ್ಟೆಷ್ಟು ತಿಳುವಳಿಕೆ ಇರ್ತದ ಅದರ ಮ್ಯಾಲಿನಿಂದ ನಾವು ವಿದ್ಯೆಯನ್ನು ಬಳಸಬೇಕು. ಉತ್ತರಾಣಿ ಕಡ್ಡಿ ಇರ್ತದಲ್ಲ, ಹೊಲದೊಳಗೆಲ್ಲ ರೈತರು, ಅವ್ರಿಗೆ ಗೊತ್ತಿಲ್ಲ ಉತ್ತರಾಣಿ ಕಡ್ಡಿ ಉಪಯೋಗ ಎಷ್ಟದ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ವಿದ್ಯೆ ಇತ್ತು ಅಂದ್ರೆ ಇವರು ಹಲ್ಲಿನ ಡಾಕ್ಟರ್ ಕಡೆಗೆ ಹೋಗಿಲ್ಲ. ದಿನಾಲು ಉತ್ತರಾಣಿ ಕಡ್ಡಿಯಿಂದ ಹಲ್ಲು ತಿಕ್ಕಿದ್ರು, ಹಲ್ಲು ಉಜ್ಜಿದ್ರು ಅಂದ್ರ 100 ವರ್ಷ ತಕ್ಕ ಹಲ್ಲ ಬೀಳುವುದಿಲ್ಲ, ಹಲ್ಲು ಹುಳ ಹತ್ತುದಿಲ್ಲ. ಆ ವಿದ್ಯೆ ಅದು. ಆದ್ರೆ ಏನ್ ಮಾಡೋದು? ಹೊಲದ ತುಂಬ ಉತ್ತರಾಣಿ ಕಡ್ಡಿ ಅದ, ಇವ ಎಲ್ಲದನ ಹಲ್ಲಿನ ದವಾಖಾನೆ ಮಕ್ಕೊಂಡ. ಯಾಕೆ ಹಿಂಗಾತು ಅಂತ ಕೇಳಿದ್ರೆ ವಿದ್ಯಾನ ಇಲ್ಲ. ಅರಿಶಿಣ ಎಂಥ ಆಯುರ್ವೇದ ಅದು, ಸಿದ್ಧ ಔಷಧಿ ಅಂತ ಕರೀತಾರ. ಅರಿಶಿಣ, ಶುಂಠಿ ಇವೆಲ್ಲ ಸಿದ್ಧ ಔಷಧಿಗಳು. ಬರೀ ಅರಿಶಿಣ ಪುಡಿ ಯಾವುದೇ ಗಾಯ ಆಯ್ತು ಅದಕ್ಕೆ ಹಚ್ಚಿದ್ರಿ ಅಂದ್ರೆ ಸಾಕು, ಏನೂ ಅವಶ್ಯಕತೆ ಇಲ್ಲ. 24 ತಾಸಿನೊಳಗೆ ಆರಾಮಾಗುತ್ತೆ. ಆ ಬಳಿಕ ಶುಂಠಿ, ಬೇಕಾದಷ್ಟು ನಿಮಗ ಆರೋಗ್ಯದ ಸಮಸ್ಯೆಗಳಿರಲಿ, ದಿನಾಲು ಶುಂಠಿ ಬಳಸ್ಕೋತ ಹೋದ ಅಂದ್ರ, ಶುಂಠಿ ಬಳಸುವುದನ್ನು ಕೂಡಲೇ ಒಂದ ದಿವಸ 1 ಕಿಲೋ ತಿನ್ನುವುದಲ್ಲ. ಇಂದು ಆದ ಕೂಡಲೇ 1-2-3 ಶುಂಠಿ ಜಜ್ಜಿ ಪೂರ್ಣ ಚಾ ಮಾಡಿ 1 ಅರ್ಧ ಲೀಟರ್ ಕುಡ್ದ. ಮರುದಿವಸ ದವಾಖಾನೆಗೆ ಹೋಗಿ, ಏನ್ರಿ ಮೈಯೊಳಗ ಇಷ್ಟು ಕಾವು ಹೆಚ್ಚಾತು, ಹೇಳಬಾರದು, ಅಷ್ಟು ಉಷ್ಣತಾ ಹೆಚ್ಚಾತು, ನಾಲಿಗೆಲ್ಲ ಗುಳ್ಳಿಯಾದು ಅಂತ ಹೇಳ್ತಾನೆ. ದಿನಾಲು ಸ್ವಲ್ಪ ಸ್ವಲ್ಪ ಪ್ರಮಾಣದೊಳಗೆ ಬಳಸಿದ ಅಂದ್ರ ವಾತ, ಪಿತ್ತ, ಕಫ ಈ ತ್ರಿದೋಷಗಳು ಸಮ ಆಗ್ತಾವ. ಅದು ಶುಂಠಿ. ಡಾಕ್ಟರ್ ಎಲ್ಲಾ ಔಷಧಿಗಳ ಗುರು ಯಾರು, ರಾಜ ಯಾರು ಅಂದ್ರೆ ಶುಂಠಿ, ವಿಶ್ವ ಭೇಷಜ ಅಂತ ಕರೀತಾರ ಅದಕ್ಕೆ. ಇವೆಲ್ಲ ಗೊತ್ತಿರ್ಬೇಕು. ನಿಮ್ಮ ಮನೆಯೊಳಗೆ ಶುಂಠಿ ಇರ್ಬೇಕು. ಅದನ್ನ ಬಿಟ್ಟು ಈಗ ಡಾಕ್ಟರ್ ಕೊಡ್ತಾರ ಅಂತ ಔಷಧಿ ಗುಳಿಗೆ ಮನೆಯಾಗ ಬಂದು ಕೂತಾವ. ಶುಂಠಿ ಇಲ್ಲ ಮನ್ಯಾಗ, ಶುಂಠಿ ಇರ್ಲಿಲ್ಲ ಅಂದ್ರ ಅಲ್ಲ. ಶುಂಠಿ ಇರ್ಬೇಕು, ಅರಿಶಿಣ ಇರ್ಬೇಕು, ಲವಂಗ ಇರ್ಬೇಕು, ಮೆಣಸು ಇರ್ಬೇಕು. ಇವೆಲ್ಲ ಏನದಾವಲ್ಲ ಇವೇ ನಮ್ಮ ಡಾಕ್ಟರ್ಗಳು. ಈ ವಿದ್ಯಾ ನಮಗ್ ಗೊತ್ತಿತ್ತು ಅಂದ್ರ ಕೋಟಿ ಕೋಟಿ ಗಟ್ಟಲೆ ರೊಕ್ಕ ನಮ್ಮ ಮನೆಯಲ್ಲೇ ಉಳಿತದ.
ಆದ್ರೆ ಭಾರತ ದೇಶ ವಿದೇಶಿ ಗುಲಾಮಿಗೆ ಒಳಗಾಗಿ ಎಲ್ಲ ಮರೆತು ಹೋಯ್ತು. ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರ, ಎಲ್ಲರೂ ಮನೆ ಮಗ್ಗಲದಲ್ಲೇ ಒಬ್ರು ಗುರುಗಳು ಇರ್ತಾರ, ಒಬ್ರು ಮಹಾತ್ಮರು ಇರ್ತಾರ, ಒಬ್ರು ದೊಡ್ಡ ಡಾಕ್ಟರ್ ಇರ್ತಾರ ಆಯುರ್ವೇದದವರು. ಅವ್ರ ಕಡೆಗೆ ನಮ್ಮ ಲಕ್ಷ್ಯ ಹೋಗೋದಿಲ್ಲ. ಟಿವಿ ನೋಡ್ತೀವಿ, ಟಿವಿ ಒಳಗೆ ಏನು ಅಡ್ವರ್ಟೈಸ್ ಬರ್ತಾವಲ್ಲ ಅವೇ ನಮ್ಮ ತಲೆ ಒಳಗೆ ಹೋಗಿಬಿಡ್ತಾವ. ಆದ್ದರಿಂದ ನಾವೆಲ್ಲರೂ ವಿದ್ಯೆಯನ್ನ ಪಡಿಬೇಕು, ಅದನ್ನ ಬಳಸಬೇಕು. ಜಗತ್ತಿನ ಅತಿ ದೊಡ್ಡ ಶಕ್ತಿ ಯಾವುದು ಅಂದ್ರೆ ವಿದ್ಯಾಶಕ್ತಿ. ಮೊದಲ ವಿದ್ಯಾ ಗಳಿಸಬೇಕು. ಮತ್ತ ಒಮ್ಮೆ ಶಾಲೆ ಕಲ್ತ ಬಳಕ ಮುಂದ ಕಲಿಯಬಾರ್ದಂತ ಹೀಗಲ್ಲ, ಕೊನೆಯ ಉಸಿರಿನವರೆಗೂ ಕಲಿತಾನೆ ಇರಬೇಕು. ನಿಮಗ್ ಗೊತ್ತಿರಬೇಕು, ಭಗತ್ ಸಿಂಗ್ನನ್ನ ಗಲ್ಲಿಗೆ ಹಾಕವ್ರಿದ್ರು. ಗಲ್ಲ ಅಂದ್ರ ಹಗ್ಗ ಹಾಕಿ ಪಾಸಿ ಶಿಕ್ಷಾ ಕೊಡವ್ರಿದ್ರು. ನಾಳೆ ಮುಂಜಾನೆ ಪಾಸಿ ಶಿಕ್ಷಾ ಕೊಡವ್ರಿದ್ರು. ಇವತ್ತ ರಾತ್ರಿ ಅವ ಪುಸ್ತಕ ಓದ್ಕೋದ್ ಕೂತಿದ್ರು. ಜೈಲ ಅಧಿಕಾರಿ ಬಂದ ಅವನಿಗೆ ಕೇಳಿದ್ರು, ಯಾಕ ನೀ ಪುಸ್ತಕ ಓದಿ ಏನ್ ಮಾಡಾವದಿ, ನೀನ ಉಳಂಗಿಲ್ಲಲ್ಲ ಅಂತ ಅವ್ರು ಹೇಳಿದ್ರು. ಅವಾಗ ಅವ ಭಗತ್ ಸಿಂಗ್ ಒಂದ ಮಾತನ್ನ ಹೇಳಿದ, ಸಾಯುವುದು ನನ್ನ ಶರೀರವೇ ಹೊರತು ನನ್ನ ಜ್ಞಾನ ಎಂದಿಗೂ ಸಾಯುವುದಿಲ್ಲ, ನನ್ನ ವಿದ್ಯಾ ಸಾಯುವುದಿಲ್ಲ ಅಂತ ಭಗತ್ ಸಿಂಗ್ ಹೇಳಿದ. ನಾವಿನ್ನ ಒಂದು ವರ್ಷಕ್ಕೆ ನೀ ಸಾಯ್ತಿ ಅಂದ್ರ ಇವತ್ತ ಊಟ ಬಿಟ್ಟು ನಿದ್ದೆ ಬಿಟ್ಟು 21 ದಿವಸದಾಗ ಹೋಗೇ ಬಿಡ್ತಾನೆ. ನಮ್ಮ ಜೀವನೋತ್ಸಾಹ ಎಲ್ಲಿ, ಅವರ ಜೀವನೋತ್ಸಾಹ ಎಲ್ಲಿ? ಅದಕ್ಕೆ ನಾವೆಲ್ಲರೂ ವಿದ್ಯಾವಂತರಾಗೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ.